Once again, welcome back to Amar's classes. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 618 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಸುಮಾರು 870ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಅಮರ್ಸ್ ಕ್ಲಾಸಸ್ ಅಲ್ಲಿ ನೀವು ನೋಡಬಹುದು. ಬೇರೆ ಬೇರೆ ವಿಚಾರಗಳ ಮೇಲೆ. ಅದು ಕೇವಲ ಬಜೆಟ್ ಅಲ್ಲ, ಎಕನಾಮಿಕ್ ಸರ್ವೆ ಅಲ್ಲ, ಕರೆಂಟ್ ಅಫೇರ್ಸ್ ಅಲ್ಲ, ಕಂಪ್ಯೂಟರ್ ಅಲ್ಲ, ಬದಲಾಗಿ ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸು, ಸೈನ್ಸು, ಹೀಗೆ ಒಂದಷ್ಟು ವಿಡಿಯೋಗಳನ್ನಂತೂ ಮಾಡಿದ್ದೀನಿ. ಅವೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾದ್ರೆ ಸಾಕಷ್ಟು ನಾಲೆಜ್ ಅನ್ನ ತಂದು ಕೊಟ್ಟಿದ್ದಾವೆ ಅಂತ ಭಾವಿಸ್ತಾ ಇವತ್ತು ನಾವು ಈ ಒಂದು ವಿಶೇಷ ವಿಡಿಯೋದಲ್ಲಿ KAS 2024 ಅಂದ್ರೆ 27/8/2024 ಈ ಒಂದು KAS ಗೆಜೆಟೆಡ್ ಪ್ರೊಬೇಷನರ್ಸ್ 2024 ಪ್ರಿಲಿಮ್ಸ್ ಪರೀಕ್ಷೆಯ ಪೇಪರ್ 2 ನ ಒಟ್ಟು 20 ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಅಂದ್ರೆ ಕರ್ನಾಟಕದ ಆಯವ್ಯಯ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ ಒಟ್ಟು 20 ಪ್ರಶ್ನೆಗಳು ಬಂದಿದ್ವು. ಆ 20 ಪ್ರಶ್ನೆಗಳನ್ನ ಇವತ್ತು ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಕ್ಕಂಥ ಪ್ರಯತ್ನ. ಇಲ್ಲಿ ಕೇವಲ ಕೀ ಆನ್ಸರ್ಸ್ ಅಲ್ಲ, ಗಮನಿಸಿ, ಇದು ಕೀ ಆನ್ಸರ್ಗಳ ಡಿಸ್ಕಷನ್ ಅಲ್ಲ, ಬದಲಾಗಿ ಆ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದವು, ನಾವು ಮುಂದಿನ ನಮ್ಮ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಬಜೆಟ್ ಅನ್ನ ಮತ್ತು ಎಕನಾಮಿಕ್ ಸರ್ವೆಗಳನ್ನ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ಓದಬೇಕು ಅಂತಕ್ಕಂತಹ ಮತ್ತು ಸರ್ಕಾರದ ವಿವಿಧ ಸ್ಕೀಮ್ಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಅವುಗಳನ್ನ ಯಾವ ರೀತಿಯಾಗಿ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಹೋಗ್ತೀವಿ. ಆ ಮೂಲಕ ಮುಂದಿನ ಗ್ರೂಪ್ ಸಿ ಪರೀಕ್ಷೆಗಳಾಗಿರ್ಬೋದು, ಗ್ರೂಪ್ ಬಿ ಪರೀಕ್ಷೆಗಳಾಗಿರ್ಬೋದು, PDO ಪರೀಕ್ಷೆಗಳಾಗಿರ್ಬೋದು, ಅಥವಾ ಇನ್ನಿತರ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಕೀ ಆನ್ಸರ್ ಮಾತ್ರವಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾರಾದ್ರೂ ಕೇವಲ ಕೀ ಆನ್ಸರ್ ನೋಡೋದಿಕ್ ಬಂದಿದ್ರೆ ಇದು ಅಷ್ಟು ಸಮಂಜಸವಾದ ವಿಡಿಯೋ ಅಲ್ಲ, ಯಾಕಂದ್ರೆ ಇದು ಬಹಳ ಲೆಂತ್ ಇರುತ್ತೆ. ನಾನು ಪ್ರತಿಯೊಂದು ಆಂಗಲ್ ಇಂದ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಮತ್ತು ನಾವು ಯಾವ ರೀತಿಯಾಗಿ ರೆಡಿ ಆಗಿದ್ವಿ, ಅದೆಲ್ಲವನ್ನು ಕೂಡ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಜೊತೆಗೆ ಒಂದಷ್ಟು ಪೇಪರ್ ಅನಾಲಿಸಿಸ್ ಕೂಡ, ಅಂದ್ರೆ ಯಾವ ಪೇಪರ್ 1 ನಲ್ಲಿ ಯಾವ ವಿಭಾಗದಿಂದ ಎಷ್ಟೆಷ್ಟು ಪ್ರಶ್ನೆ ಬಂದಿದ್ವು, ಪೇಪರ್ 2 ಅಲ್ಲಿ ಎಷ್ಟೆಷ್ಟು ಬಂದಿದ್ವು, ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಪ್ಯಾಟರ್ನ್ ಏನಿತ್ತು. ಈಗ ಪತ್ರಿಕೆ 1ರಲ್ಲಿ 2 ಸೆಕ್ಷನ್ ಇರುತ್ತೆ, 1ರಲ್ಲಿ ಎಷ್ಟು ಪ್ರಶ್ನೆ ಬರ್ತವೆ ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಚಾರಗಳು ಅಂತ ಹೇಳ್ತಾರೆ, ಬಂದಿದ್ವು ಅಷ್ಟು ಪ್ರಶ್ನೆ. ಎರಡನೇದು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ, ಅಂದ್ರೆ ನಮ್ಮ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್ ಇಂದ ಎಷ್ಟು ಬರಬೇಕಾಗಿತ್ತು ಅಷ್ಟು ಬಂದಿದಾವ. ಅಥವಾ ಪೇಪರ್ 2 ಅಂತ ಬಂದಾಗ ನಮ್ಮ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತಹ ವಿಚಾರಗಳು, ಅಂದ್ರೆ ಸ್ಟೇಟ್ ಇಂಪಾರ್ಟೆನ್ಸ್ ಜನರಲ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಅಷ್ಟು ಬಂದಿದಾವ. ಅಥವಾ ಅದೇ ರೀತಿಯಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಂತ 2ನೇ ಪೇಪರ್ ಅಲ್ಲಿ ಬರ್ತಾ ಇತ್ತು, ಅದೆಷ್ಟು ಬಂದಿದ್ದಾವೆ. ಮೆಂಟಲ್ ಎಬಿಲಿಟಿ ಎಷ್ಟು ಕೇಳಬೇಕಾಗಿತ್ತು, ಎಷ್ಟು ಕೇಳಿದ್ದಾರೆ, ಇದೆಲ್ಲವನ್ನು ಕೂಡ ಒಂದು ಜನರಲ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಜೊತೆಗೆ ಈ ಕನ್ನಡಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥದ್ದು, ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ವಿಚಾರಗಳು ಕೂಡ ಬಹಳ ಮುನ್ನೆಲೆಗೆ ಬಂದಿದ್ದಾವೆ. ಅದು ಪೇಪರ್ 1 ನಲ್ಲಿ ಬಹಳಷ್ಟು ಮಿಸ್ಟೇಕ್ಸ್ ಇದಾವೆ, ಪೇಪರ್ 2 ಅಲ್ಲಿ ಅಷ್ಟೇನು ಮಿಸ್ಟೇಕ್ಸ್ ಇಲ್ಲ, ಅದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೀಗೆ ಒಟ್ಟಾರೆಯಾಗಿ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತಹ KS ಪರೀಕ್ಷೆ ಇವತ್ತು ಮುಗಿದಿದೆ ಅಲ್ವಾ. ನಡೆಯುತ್ತೋ ಇಲ್ವೋ ಎನ್ನುವ ಗೊಂದಲದಲ್ಲಿ ಕೊನೆಗೂ ಪೇಪರ್ ಅಂತೂ ಮುಗಿದಿದ್ದಾವೆ. ಮುಂದಿನ ಪರೀಕ್ಷೆಗಳು ಬರ್ತಾನೆ ಇರ್ತವೆ. ಇದೆಲ್ಲವೂ ಒಂದು ಪ್ರೋಸೆಸ್ ಅಂದಂಗೆ ಅಲ್ವಾ. ಅದೆಂಗೆ ನದಿಯಲ್ಲಿ ನೀರು ಹರಿದು ಹೋಗುತ್ತೋ ಅದೇ ರೀತಿಯಾಗಿ ಎಕ್ಸಾಮ್ಗಳು ಬರ್ತಿರ್ತವೆ, ಬರಿತಾ ಇರ್ತಾರೆ, ಹೋಗ್ತಿರ್ತಾರೆ. ಕೆಲವೊಬ್ರು ಆ ನದಿಯ ನೀರಲ್ಲಿ ಹರ್ಕೊಂಡು ಹೋಗ್ಬಿಡ್ತೀವಿ, ಕೆಲವೊಬ್ರು ಈಜ್ಕೊಂಡು ದಡಕ್ ಬರ್ತೀವಿ, ಕೆಲವೊಬ್ರು ಈಗ ಸದ್ಯ ದಡಕ್ ಬಂದಿವೇನಂತ ಫೀಲ್ ಆಗ್ತಾ ಇರುತ್ತೆ. ಬಟ್ ಬಹಳ ಜನ ಹರ್ಕೊಂಡು ಹೋಗಿ ಮುಂದೆಲ್ಲೋ ದಡ ಸೇರ್ಕೊಂಡ್ಬಿಡ್ತಾರೆ. ಇಲ್ಲಿ ದಡ ಸೇರಿರೋಕ್ಕಿಂತಲೂ ಅಲ್ಲಿ ದಡ ಸೇರಿರೋರು ಬಹಳ ಮುಂದೆ ಹೋಗ್ಬಿಡ್ಬೋದು. ಇದೆಲ್ಲವೂ ಕೂಡ ಆ ದಡ, ಆ ಈಜು, ಇಲ್ಲಿ ದಡ ಅಲ್ಲಿ ದಡ ಅಂದ್ರೆ ಏನಂತ ಅರ್ಥ ಆಗಿರುತ್ತೆ. ಅಷ್ಟು ನಾವು ದಡ್ರಂತೂ ಅಲ್ಲ, ಯಾಕಂದ್ರೆ ಈ ಒಂದು ಪರೀಕ್ಷೆಗಳನ್ನು ಬರಿತಾ ಇರ್ತಕ್ಕಂಥವ್ರು ಬಹಳ ಪ್ರಬುದ್ಧರಾಗಿರ್ತೀವಿ ಅಂತ ಭಾವಿಸ್ತಾ ಇರ್ಲಿ. KS 2024 ಪೇಪರ್ 2 ನ ಡಿಸ್ಕಷನ್ ಮಾಡ್ತಾ ಇದೀವಿ. ನಾನು ಅಂಬರೀಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಜೊತೆಗೆ ಇನ್ನೂ ಒಂದು ಅದೇನೋ ಟೆಲಿಗ್ರಾಮ್ ಆ್ಯಪ್ ಬಂದಾಗ್ಬಿಡುತ್ತೆ ಅನ್ನೋದಕ್ಕೆ ವಾಟ್ಸಪ್ ಚಾನಲ್ ಮಾಡ್ತಾ ಇದೀವಿ. ಗೊತ್ತಿದೆ ನಿಮ್ಗೆಲ್ಲ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀನಿ ಇವತ್ತೇ. ಅದಕ್ಕೂ ಕೂಡ ಜಾಯ್ನ್ ಆಗಿ ಒಂದಷ್ಟು ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಜೊತೆಗೆ ಒಂದಷ್ಟು ಕಿರು ಪರಿಚಯವೂ ಕೂಡ ಇಲ್ಲಿದೆ. ಬಾರಿ ಬಹಳಷ್ಟು ಜನ ಈ ಸಲ KS ಬಜೆಟ್ ಎಕನಾಮಿಕ್ ಸರ್ವೆ ಎಷ್ಟೋ ಬಂದಿದ್ದಾವೆ ಅಂತ ಹಾಕಿದ್ದಾರೆ ಅಂದ್ಬಿಟ್ಟು ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರ. ಅಂಥವ್ರಿಗೋಸ್ಕರ ಒಂದಷ್ಟು ಕಿರು ಪರಿಚಯವೂ ಕೂಡ.
ರಾಜ್ಯದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಒಂದಾಗಿರ್ತಕ್ಕಂತಹ PSIT ಬೆಂಗಳೂರಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರ್ತಕ್ಕಂಥದ್ದು. ಬಹಳ ಜನ ಹೊಸದಾಗಿ ಬಂದಿರ್ತಾರೆ, ಅವ್ರಿಗೋಸ್ಕರ ಪರಿಚಯ. ಹಳಬರಿದ್ರೆ ದಯವಿಟ್ಟು ಮುಂದಕ್ಕೆ ಓಡಿಸ್ಬಿಡಿ. ಓಕೆ, ಇದೇನು ಲೈವ್ ಅಲ್ಲ, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಆರಾಮಾಗಿ ಮುಂದಕ್ಕೆ ಓಡಿಸ್ಬೋದು. ಇನ್ನು ದೇಶದ ಮೊಟ್ಟ ಮೊದಲ IIT ಆಗಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ MTech ಸ್ನಾತಕೋತ್ತರ ಪದವಿ ಮತ್ತು ಜೊತೆಗೆ ಏಕೈಕ ಪ್ರಯತ್ನ, ಒಂದೇ ಪ್ರಯತ್ನದಲ್ಲಿ KS ಪ್ರಿಲಿಮ್ಸು ಮೇನ್ಸು ಹೇಗೆ ಕ್ಲಿಯರ್ ಮಾಡಿ ಇಂಟರ್ವ್ಯೂನ ಅಟೆಂಡ್ ಮಾಡಿರ್ತಕ್ಕಂಥ ಅನುಭವ ಇದೆ. ನೋಡೋಣ, ನೀವು ಬಹಳ ಜನ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ಗೆ ರೆಡಿ ಆದರೆ ನಿಮಗೂ ಒಂದಷ್ಟು ಗೈಡೆನ್ಸ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇಂಟರ್ವ್ಯೂಗೆ ಎಲಿಜಿಬಲ್ ಆದರೆ ಇಂಟರ್ವ್ಯೂವರೆಗೂ ಕೂಡ ಒಂದಷ್ಟು ನನ್ನದೇ ಆಗಿರ್ತಕ್ಕಂಥ ಅನುಭವನ ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಜೊತೆಗೆ ಇನ್ನು ಬೇರೆ ಬೇರೆ ಎಕ್ಸಾಮ್ಸ್ ಇದಾವೆ, ಇರಲಿ. ಈ ಎಲ್ಲ ಅನುಭವದೊಂದಿಗೆ ಕಳೆದ 5 ವರ್ಷಗಳಿಂದ ನಿಮಗೆಲ್ಲರಿಗೂ ಕೂಡ ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿ ಬರೋಣ. ಈಗ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಇದಾವೆ, ಗೊತ್ತಿದೆ, ಬರೆದು ಬಂದಿದ್ದೀರಾ ಆಲ್ರೆಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅಥವಾ ಮುಂದಿನ ಪರೀಕ್ಷೆ ರೆಡಿ ಆಗಿರ್ತಕ್ಕಂಥವ್ರಿಗೆ ಒಂದಷ್ಟು ಮಾಹಿತಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಚಾರಗಳು ಅಥವಾ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂತ ಇದೆ. ಅದರಿಂದ 40 ಪ್ರಶ್ನೆ ಬರಬೇಕಾಗಿತ್ತು, 80 ಮಾರ್ಕ್ಸ್ಗಳಿಗೆ ಒಂದ್ ಕಡೆ. ಓಕೆ, ಇಲ್ಲಿ ಹೆಚ್ಚು ಕಮ್ಮಿ ಬರ್ತವೆ. ಎಷ್ಟು ಬಂದಿದಾವೆ ಅಂತ ಹೇಳ್ತೀನಿ ನಾನು. ಇಷ್ಟು ಯಾಕೆ ಬಂತು, ಅಷ್ಟೇ ತೆಗಿಬೇಕಾಗಿತ್ತು ಅಂತ ನಾನು ಇಲ್ಲಿ ಯಾವುದೇ ಕಮೆಂಟ್ ಮಾಡಕ್ ಹೋಗಲ್ಲ ಯಾರಿಗೂ. ಓಕೆ, ಸೊ ಅಷ್ಟಂತ ಹೇಳಿದ್ರು ಅಷ್ಟು ಬಂದಿದೆ. ಒಂದು 5-10 ಆ ಕಡೆ ಈ ಕಡೆ ಆಗ್ತಿರ್ತವೆ. ಯಾಕಂದ್ರೆ ನಮ್ಮ ಕೈಯಲ್ಲಂತೂ ಏನೂ ಇಲ್ಲ. ಪಾಠ ಮಾಡ್ಬೋದು, ನೀವು ಓದ್ಬೋದು, ನೀವು ಎಕ್ಸಾಮ್ ಬರಿಬೋದು. ಕ್ವಶನ್ ಪೇಪರ್ ತೆಗಿಯೋರು ಅವರು. ಮತ್ತು ಹ್ಯುಮ್ಯಾನಿಟೀಸ್ ಅಥವಾ ಮಾನವಿಕ ಶಾಸ್ತ್ರದಿಂದ 60 ಬರಬೇಕಾಗಿತ್ತು, ಒಟ್ಟು 100 ಪ್ರಶ್ನೆ. ಸೊ 40-60 ಬರಬೇಕಾಗಿತ್ತು. ಈಗ ನನ್ನ ಅನಾಲಿಸಿಸ್ ಪ್ರಕಾರ ನ್ಯಾಷನಲ್ ಇಂಪಾರ್ಟೆನ್ಸ್ 10 ಬಂದಿದ್ದಾವೆ, ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ 10 ಬಂದಿದೆ, ಒಟ್ಟು 20 ಬಂದಿದ್ದಾವೆ. ಇಲ್ಲಿ ಎಷ್ಟು ಬರಬೇಕಾಗಿತ್ತು ಜನರಲ್ ಆಗಿ ಅಂದ್ರೆ 40 ಬರಬೇಕಾಗಿತ್ತು ಅಂತ ನನಗೆ 20 ಬಂದಿದ್ದಾವೆ ನನಗನ್ಸಿದೆ ಅಲ್ವಾ. ಇಲ್ಲೇನು ನಾವೇನು ಸರ್ವಜ್ಞ ಅಲ್ಲ ಇಷ್ಟೇ ಬಂದಿದ್ದಾವೆ ಅಂತ ಹೇಳೋಕ್ಕೆ. ಒಂದು ಆ ಕಡೆ ಈ ಕಡೆ ಆಗಿರುತ್ತೆ. ಜನರಲ್ ಆಗಿ ಬಹಳ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. KEA ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, KPSC ಅಂತೂ ಗ್ರೂಪ್ C ಕರೆದಿರೋವೆಲ್ಲ ಸಾಲ್ವ್ ಮಾಡ್ತಾ ಇದ್ದೀವಿ, ಇನ್ನು KSP ಕೂಡ ಸಾಲ್ವ್ ಮಾಡ್ತೀವಿ. ಇವೆಲ್ಲ ಒಂದು ಸಾಲ್ವ್ ಮಾಡ್ತಾ ಇರ್ತಕ್ಕಂಥ ಅನುಭವದ ಮೇಲೆ ಈ ಅನಾಲಿಸಿಸ್ ಮಾಡಿರ್ತಕ್ಕಂಥದ್ದು 20 ಬಂದಿದ್ದಾವೆ. ಇನ್ನು ಹ್ಯುಮ್ಯಾನಿಟೀಸ್ ಅಲ್ಲಿ ಎಷ್ಟು ಬರಬೇಕಾಗಿತ್ತು, 60 ಬರಬೇಕಾಗಿತ್ತು, ಇನ್ನು ಜಾಸ್ತಿ ಬಂದಿದ್ದಾವೆ. ಅದರಲ್ಲೂ ಹ್ಯುಮ್ಯಾನಿಟೀಸ್ ಅಂದ್ರೆ ಮಾನವಿಕ ಶಾಸ್ತ್ರಗಳಲ್ಲಿ ಜಿಯೋಗ್ರಫಿ ಭೂಗೋಳದಿಂದ 27 ಬಂದಿದ್ದಾವೆ, ಹಿಸ್ಟ್ರಿಯಿಂದ 26 ಬಂದಿದ್ದಾವೆ, ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಇಂದ 19 ಬಂದಿದ್ದಾವೆ, ಎಕನಾಮಿಕ್ಸ್ ಇಂದ 8 ಬಂದಿದ್ದಾವೆ. ಒಟ್ಟು 100 ಪ್ರಶ್ನೆಗಳಾಯ್ತು. ಇದು ಪೇಪರ್ 1 ಇಂದ. ಇದನ್ನು ಕೂಡ ಸಾಲ್ವ್ ಮಾಡ್ತೀನಿ, ಒಂದೊಂದಾಗಿ ಸಾಲ್ವ್ ಮಾಡ್ತೀನಿ. ಯಾವುದೇ ಅರ್ಜೆನ್ಸಿ ಇಲ್ಲ, ನಿಧಾನವಾಗಿ ಎಲ್ಲವನ್ನ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ ಒಂದ್ ಕಡೆ. ಇನ್ನು ಪೇಪರ್ 2 ಅಂತ ಬಂದಾಗ ಪೇಪರ್ 2 ಅಲ್ಲಿ ನೋಡಿ, ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಅಂದ್ರೆ ಇಲ್ಲಿ ನಮ್ಮ ಸ್ಟೇಟ್ ಕರೆಂಟ್ ಅಫೇರ್ಸ್ ಮತ್ತು ಸ್ಟೇಟ್ ಬಜೆಟ್, ಸ್ಟೇಟ್ ಎಕನಾಮಿಕ್ ಸರ್ವೆಯಿಂದ ಒಟ್ಟು 40 ಪ್ರಶ್ನೆ ಬರಬೇಕಾಗಿತ್ತು. ಎಷ್ಟು ಬಂದಿದ್ದಾವೆ ಅಂದ್ರೆ ಸ್ಟೇಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇಂದ 23 ಪ್ರಶ್ನೆ, ಬಜೆಟ್ ಅಂಡ್ ಎಕನಾಮಿಕ್ಸ್ ಸರ್ವೆ 2 ಸೇರಿ 20 ಪ್ರಶ್ನೆ. ಇದು ಆಲ್ಮೋಸ್ಟ್ ಕರೆಕ್ಟ್ ಇದೆ. 40 ಬರಬೇಕಾಗಿತ್ತು, ಆಲ್ಮೋಸ್ಟ್ 40 ಬಂದಿದ್ದಾವೆ. ಓಕೆ, ಇನ್ನು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಲ್ಲಿ ಜನರಲ್ ಸೈನ್ಸ್ ಬೇರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬೇರೆ ಮಾಡ್ಕೊಳ್ಳೋಣ. ಪರಿಸರ ಮತ್ತು ಪರಿಸರ ವಿಜ್ಞಾನ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯಿಂದ 30 ಬರಬೇಕಾಗಿತ್ತು. ಎಷ್ಟು ಬಂದಿದಾವೆ ಅಂದ್ರೆ ಒಟ್ಟು ಜನರಲ್ ಸೈನ್ಸ್ ಇಂದ 19 ಬಂದಿದ್ದಾವೆ, ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ 7 ಬಂದಿದ್ದಾವೆ ಮತ್ತು ಎನ್ವಿರಾನ್ಮೆಂಟ್ ಇಂದ 13 ಬಂದಿದ್ದಾವೆ. ಸೊ 20 ಪ್ಲಸ್ 19, ಸೊ 39 ಪ್ರಶ್ನೆ, ಒಂದು 9 ಜಾಸ್ತಿ ಬಂದಿದ್ದಾವೆ ಅಂತ ಫೀಲ್ ಅನಿಸ್ತಾ ಇದೆ. ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ ಜನರಲ್ ಮೆಂಟಲ್ ಎಬಿಲಿಟಿಯಿಂದ 30 ಬರಬೇಕಾಗಿತ್ತು ಅಕಾರ್ಡಿಂಗ್ ಟು ದ ಪ್ಯಾಟರ್ನ್. ಆದ್ರೆ ಬಂದಿರತಕ್ಕಂಥವು ಇಲ್ಲೊಂದು 11 ಬಂದಿದೆ ಜನರಲ್ ಮೆಂಟಲ್ ಎಬಿಲಿಟಿ. ಇನ್ನು ಪ್ಯಾಸೇಜ್ ಕ್ವಶನ್ಸ್ 7 ಬಂದಿದ್ದಾವೆ. ಇದಂತ ಮೆಂಟಲ್ ಎಬಿಲಿಟಿ ಅಂತ ಅನ್ಕೊಳಕ್ಕೆ ಆಗಲ್ಲ, ಯಾಕಂದ್ರೆ ನಾರ್ಮಲ್ ಇಂಗ್ಲಿಷ್ ಲೈಕ್ ಕ್ವಶನ್ಸ್ ಇತ್ತು, ಬಹಳ ಲೆಂತ್ ಇತ್ತು, ಅದು ಬೇರೆ ವಿಚಾರ. ಅಷ್ಟು ಲೆಂತ್ ಇತ್ತು, ಇಷ್ಟು ಲೆಂತ್ ಇತ್ತು ಅಂತ ನಾವು ಆಲ್ರೆಡಿ ಪೇಪರಲ್ಲೂ ಬಂದಿದೆ, ಬೇರೆ ಬೇರೆ ಕಡೆ ಡಿಸ್ಕಷನ್ ಮಾಡಿದ್ವಿ. ಒಟ್ಟಿನಲ್ಲಿ ಇದನ್ನು ಮೆಂಟಲ್ ಎಬಿಲಿಟಿ ಸೇರಿಸ್ಕೊಂಡ್ರೆ 18 ಆಗುತ್ತೆ. ಇಲ್ಲ ಸರ್ ಬರೀ ಜನರಲ್ ಮೆಂಟಲ್ ಎಬಿಲಿಟಿ ಅಂದ್ರೆ 11 ಬಂದಿದ್ದಾವೆ. ಸೊ ಇಷ್ಟು ಕ್ವಶನ್ ಪೇಪರ್ನ ಅನಾಲಿಸಿಸ್ ಆಯ್ತು. ಯಾವ ಪ್ರಶ್ನೆ ಹೆಂಗೆ, ಏನು ಡಿಫಿಕಲ್ಟಿನ ಈಸಿನ ಅಂದ್ರೆ KS ಲೆವೆಲ್ ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಲೆಂತಿ ಕ್ವಶನ್ಸ್ ಇತ್ತು, ಡಿಫಿಕಲ್ಟಿ ಕ್ವಶನ್ಸ್ ಇತ್ತು, ಹೇಳಿಕೆಗಳೇ ಬಹಳ ಇದು, ಅವೆಲ್ಲ ಇರ್ಬೇಕಾಗಿರ್ತಕ್ಕಂಥದ್ದು. ಯಾವಾಗಲೂ ಕ್ವಶನ್ ಪೇಪರ್ ಟಫ್ ಬಂದ್ರೆ ಎಲ್ರಿಗೂ ಟಫ್ ಇರುತ್ತೆ, ಈಸಿ ಇದ್ರೆ ಎಲ್ರಿಗೂ ಈಸಿ ಇರುತ್ತೆ, ಅದೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಬರ್ತಾ ಬರ್ತಾ ಟಫ್ನೆಸ್ ಜಾಸ್ತಿ ಆಗ್ತಾ ಇದೆ, ಎಲ್ರಿಗೂ ಕೂಡ ಅನುಭವಕ್ಕೆ ಬರ್ತಾ ಇದೆ. ಹೌದು, ಅಷ್ಟು ಕಡಿಮೆ ಸಮಯದಲ್ಲಿ ಎಲ್ಲವನ್ನು ಓದೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಓದಿ ಅನಾಲಿಸಿಸ್ ಮಾಡೋದಕ್ಕೆ ಇನ್ನಷ್ಟು ಟೈಮ್ ಆದ್ರೆ ಅಚೀವ್ ಮಾಡಬೇಕು. ಇಲ್ಲ
ಸ್ವಲ್ಪ ಹೇಳಿಕೆಗಳು ಕಡಿಮೆ ಮಾಡಿದ್ರೆ ಒಳ್ಳೇದಾಗಿತ್ತು. ಇರಲಿ, ಎಲ್ರಿಗೂ ಟಫ್ ಇರುತ್ತೆ, ಎಲ್ರಿಗೂ ಕಟ್ ಆಫ್ ಕಡಿಮೆ ಆಗುತ್ತೆ. ಸೊ ನಾನು ಹಂಗೆ ಬರ್ಬೇಕಾಗಿತ್ತು ಹಿಂಗೆ ಬರ್ಬೇಕಾಗಿತ್ತು ಅನ್ನೋದಕ್ಕಿಂತಲೂ ಹೆಂಗೆ ಬಂದಿದೆ ಅದಕ್ಕೆ ನಾವು ಇನ್ನೇನು ರೆಡಿ ಆಗಬೇಕು ಅನ್ನೋದೇ ಬೆಸ್ಟ್ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ಹೋಗೋಣ. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ವಿಡಿಯೋಸ್ ಅಂತೂ ಇದ್ದಾವೆ. ಸೊ ಒಂದ್ಸಲ ಒಂದು ಎಕ್ಸಾಮಿಗೆ ಭಾಳ ಯೂಸ್ ಆಗ್ತವೆ, ಇನ್ನೊಂದು ಎಕ್ಸಾಮಿಗೆ ಯೂಸ್ ಆಗ್ತವೆ. ಸೊ ಒಟ್ಟಾರೆಯಾಗಿ ಎಲ್ರಿಗೂ ಅನುಕೂಲ ಆಗ್ತಕ್ಕಂಥ ವಿಡಿಯೋಸ್ ಇದಾವೆ, ನೋಡ್ಬೋದು. ಪ್ಯಾರಿಸ್ ಒಲಿಂಪಿಕ್ಸ್ ಇದೆ, ಅದ್ರ ಮೇಲೆ 2 ಪಾರ್ಟ್ ಮಾಡಿದ್ದೀವಿ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅನೌನ್ಸ್ ಆಗಿತ್ತು, ಅದ್ರ ಮೇಲೆ ಒಂದು ವಿಡಿಯೋ. ಅದೇ ರೀತಿಯಾಗಿ ಕರ್ನಾಟಕದ ಪ್ರಶಸ್ತಿಗಳು ಮತ್ತು ಗೌರವಗಳು, ಸೊ ಅದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಪೇಪರ್ 1ನಲ್ಲಿ 1-2 ಪ್ರಶ್ನೆಗಳು ಬಂದಿದ್ವು. ಸೊ ಇಮಿಡಿಯೇಟ್ಲಿ ಮತ್ತು ಕನ್ವೆನ್ಷನ್ ಅಂಡ್ ಪ್ರೋಟೋಕಾಲ್ಸ್ ಮೇಲೆ ಕೂಡ 3 ವಿಡಿಯೋ ಮಾಡಿದ್ವಿ. ರಾಮ್ಸಾರ್ ಕನ್ವೆನ್ಷನ್ ಮೇಲೆ ಮಾತಾಡಬೇಕಾದ್ರೆ ನಾವು ಜೌಗು ಭೂಮಿಗಳು ಅಥವಾ ವೆಟ್ಲ್ಯಾಂಡ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರದ್ದು ವೆಟ್ಲ್ಯಾಂಡ್ಸ್ ಮೇಲೆ ಒಂದು ಪ್ರಶ್ನೆ ಬಂದಿದೆ, ಯಾವುದಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮೇಲೆ ಕೂಡ ಒಂದು ವಿಡಿಯೋ ಮಾಡಿದ್ದೀವಿ. ಹೀಗೆ ಬಜೆಟ್ ಮೇಲೆ, ಭಾರತದ ಬಜೆಟ್ ಮೇಲೆ 4 ಪಾರ್ಟ್ಗಳಲ್ಲಿ ವಿಡಿಯೋ ಮಾಡಿದ್ದೀವಿ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಬಂದಾಗ ಕೂಡ ಸಾಲ್ವ್ ಮಾಡಿದ್ದೀವಿ. ಓಕೆ, ಇನ್ನು ಬೇರೆ ಬೇರೆ ವಿಡಿಯೋಸ್ ಇದಾವೆ ನೋಡಿ ಅಂತ ಹೇಳ್ತಾ, ಸೊ ಈಗ ನಾವು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಮೇಲೆ, ಕರೆಕ್ಟ್, ನಮ್ಮ ಸುಪ್ರೀಂ ಕೋರ್ಟ್ನ ಬಹಳ ಪ್ರಮುಖವಾಗಿರ್ತಕ್ಕಂಥ ತೀರ್ಪುಗಳ ಮೇಲೆ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಜೊತೆಗೆ ಅಮೆಂಡ್ಮೆಂಟ್ ಮೇಲೆ, ಸೈನ್ಸ್ ಅಂಡ್ ಟೆಕ್ ಮೇಲೆ ಅಂತೂ ಬಹಳ, ಆದಿತ್ಯಯಾನದ ಮೇಲೇನೆ, ಆದಿತ್ಯ L1 ಮೇಲೆ 2 ಪ್ರಶ್ನೆ ಇದ್ವು. ನೋಡೋಣ ಸೈನ್ಸ್ ಅಂಡ್ ಟೆಕ್ ಮೇಲೆ ಡಿಸ್ಕಷನ್ ಮಾಡ್ಬೇಕಾದ್ರೆ. ಇನ್ನು ಅಮೆಂಡ್ಮೆಂಟ್ ಮೇಲೆ 2 ಪ್ರಶ್ನೆ ಇದ್ವು, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಮೇಲೆ 1-2 ಪ್ರಶ್ನೆಗಳು ಬಂದಿದ್ವು. ಅವೆಲ್ಲವೂ ಕೂಡ ಈ ನಾಲೆಜ್ ನಿಮಗೆ ಬಹಳ ಯೂಸ್ಫುಲ್ ಆಗಿರುತ್ತೆ. ಇಲ್ಲಿ ಕ್ಲಾಸ್ ನಂಬರ್ ಕೊಟ್ಟಿರ್ತೀನಿ, ಕ್ಲಾಸ್ ನಂಬರ್ 542, 543, 544, 545, ಕ್ಲಾಸ್ ನಂಬರ್ 550, 548, ಹೀಗೆ ಆಯಾ ಕ್ಲಾಸ್ ನಂಬರ್ಗಳನ್ನ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಇನ್ನು ಈಗ ನಾವು ಆಗಸ್ಟ್ 27, 2024 KS ಎಕ್ಸಾಮ್ನ ಪ್ರಿಲಿಮ್ಸ್ ಪೇಪರ್ 2ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. 2024 ಪತ್ರಿಕೆ 2, ವಿಷಯ ಸಂಖ್ಯೆ 579 ಮತ್ತು ಕ್ಯೂ ಸೀರೀಸ್ ಇತ್ತು. ಇದು 2 ಗಂಟೆ ಪೇಪರ್, 200 ಮಾರ್ಕ್ಸ್, 100 ಪ್ರಶ್ನೆಗಳು, ಇದೆಲ್ಲ ಕಾಮನ್. ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಈಗ ಬಜೆಟ್ ಅಂಡ್ ಎಕನಾಮಿಕ್ಸ್ ಸರ್ವೆ ಮೇಲಿನ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ 28ರಲ್ಲಿ ಇತ್ತು. ಏನಿದೆ? ಕರ್ನಾಟಕ ಸರ್ಕಾರದ ಅನುಗ್ರಹ ಕೊಡುಗೆ ಕಾರ್ಯಕ್ರಮವು ಈ ಕೆಳಗಿನ ಯಾವುದನ್ನು ಮುಖ್ಯ ಗುರಿಯಾಗಿರಿಸಿಕೊಂಡಿದೆ? ಅನುಗ್ರಹ ಕೊಡುಗೆ ಪ್ರೋಗ್ರಾಮ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ಏಮ್ಡ್ ಎಟ್. ಹೌದು, ಅನುಗ್ರಹ ಕೊಡುಗೆ ಪ್ರೋಗ್ರಾಮ್ ಏನಿದೆ ಅಲ್ವಾ, ಈ ಅನುಗ್ರಹ ಕೊಡುಗೆ ಪ್ರೋಗ್ರಾಮು ಸರ್ಕಾರ ತಂದಿದೆ, ಕರ್ನಾಟಕ ಸರ್ಕಾರ. ಇದು ಯಾವುದನ್ನ ಮುಖ್ಯ ಗುರಿಯಾಗಿಸಿಕೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಒಂದೇ ಆಪ್ಷನ್ ಆಗುತ್ತೆ. ಏನಂದ್ರೆ, ಕುರಿ ಮತ್ತು ಮೇಕೆಗಳು ಅಪಘಾತದಿಂದ ಮರಣ ಹೊಂದಿದಾಗ ಕುರಿ ಸಾಕಾಣೆದಾರರಿಗೆ ಪರಿಹಾರ ನೀಡ್ತಕ್ಕಂಥದ್ದು. ಗಿವಿಂಗ್ ಕಾಂಪನ್ಸೇಷನ್ ಟು ದ ಶೆಫರ್ಡ್ಸ್ ಫಾರ್ ಆಕ್ಸಿಡೆಂಟಲ್ ಡೆತ್ ಆಫ್ ಶೀಪ್ ಅಂಡ್ ಗೋಟ್ಸ್ ಅಂತ ಇದನ್ನ ಡಿಸ್ಕಷನ್ ಮಾಡಿದ್ವಾ ಅಂದ್ರೆ ಹೌದು. ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಚಾಪ್ಟರ್ 6 ಕೃಷಿ ಮತ್ತು ಆಹಾರ ನಿರ್ವಹಣೆ ಅಂತಕ್ಕಂಥದ್ದು ಕ್ಲಾಸ್ ನಂಬರ್ 513 ಹೋಗಿ ನೋಡಿರ್ತೀರ ಆಲ್ರೆಡಿ. ಸೊ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 13 ಅಧ್ಯಾಯಗಳನ್ನ 13 ಭಾಗಗಳಲ್ಲಿ ಸುಮಾರು 16 ಗಂಟೆಗಳಿಗೂ ಹೆಚ್ಚು ಕಾಲ ಡಿಸ್ಕಷನ್ ಮಾಡಿದ್ದೆ. ಅದು ಇವತ್ತು ನಿಮಗೆ ಪರೀಕ್ಷೆಯಲ್ಲಿ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿತ್ತು ಅಂತ ಭಾವಿಸ್ತಾ, ಹಾಗಾದ್ರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 6ನೇ ಭಾಗದ ಕ್ವಶನ್ ನಂಬರ್ 16ರಲ್ಲಿ ರಾಜ್ಯದಲ್ಲಿ ಜಾನುವಾರು ಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? 5 ವರ್ಷಗಳಿಗೊಮ್ಮೆ ಅಂತ ಹೇಳ್ತಾ, ಅಲ್ಲಿ ನಾನು ಬಜೆಟ್ ಅಲ್ಲಿ ಅಥವಾ ಎಕನಾಮಿಕ್ ಸರ್ವೆದಲ್ಲಿ ತಂದಿರತಕ್ಕಂತಹ ಅನುಗ್ರಹ ಕೊಡುಗೆ ಯೋಜನೆ ಅಥವಾ ಕುರಿಗಾರರ ಸುರಕ್ಷಾ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ವಿ. 3 ರಿಂದ 6 ತಿಂಗಳ ಮೇಲ್ಪಟ್ಟ ಕುರಿ ಮತ್ತು ಮೇಕೆಗಳು ಆಕಸ್ಮಿಕ ಮರಣ ಹೊಂದಿದಲ್ಲಿ ಅವುಗಳಿಗೆ ಪ್ರತಿ ಕುರಿ ಮೇಕೆಗೆ 5,000 ರೂಪಾಯಿಗಳ ಮತ್ತು ಅದೇನಿದೆ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದೇ ಅನುಗ್ರಹ ಕೊಡುಗೆ ಯೋಜನೆ ಅಂತ ನಾವು ಎಕನಾಮಿಕ್ ಸರ್ವೆದಲ್ಲೂ ಮಾತಾಡಿದ್ವಿ. ಮತ್ತು ಕರ್ನಾಟಕದ ಆಯವ್ಯಯ 2023-24ನೇ ಆಯವ್ಯಯದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇಂದಿನ ಅವಧಿಯಲ್ಲಿ ಜಾನುವಾರುಗಳ ಆಕಸ್ಮಿಕ ಸಾವಿನ ಸಂದರ್ಭದಲ್ಲಿ ರೈತರು ಅನುಭವಿಸುವ ಸಂಕಷ್ಟ ನಿವಾರಣೆಗೆ ಅನುಗ್ರಹ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಕುರಿ ಮೇಕೆ ಮೃತಪಟ್ಟರೆ 5,000, ಹಸು ಎಮ್ಮೆ ಎತ್ತು ಮೃತಪಟ್ಟರೆ 10,000 ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಅನುಗ್ರಹ ಯೋಜನೆಯ ಮರುಜಾರಿ ಅಂತ ಕೂಡ ನೋಡಿದ್ವಿ. ಒಟ್ಟಾರೆಯಾಗಿ ಅನುಗ್ರಹ ಯೋಜನೆ ಬಗ್ಗೆ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಅದು ಯಾವುದು, ಹೇಳಿಕೆ ಸರಿ, ಮುಖ್ಯ ಗುರಿ ಏನು ಅಂತ ಕೊಟ್ಟಿದ್ದಾರೆ. 28ನೇ ಪ್ರಶ್ನೆ KS ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ. ಸೊ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಮೇಲಿನ ಪ್ರಶ್ನೆ ಆಗಿತ್ತು. ಸೊ ಡಿಸ್ಕಷನ್ ಮಾಡಿದ್ವಿ ಅಂತ ನಿಮಗೆ ಆ ಒಂದು
ಸೊ ಎಲ್ಲೆಲ್ಲಿ ಮಾಡಿದ್ವಿ ಅಂತ ಹೇಳ್ತಾ ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಇನ್ನು ಎರಡನೇ ಪ್ರಶ್ನೆ ಅಂದ್ರೆ ಒಟ್ಟಾರೆಯಾಗಿ ಆ ಕ್ವಶನ್ ಪೇಪರ್ ಅಲ್ಲಿ 31ನೇ ಪ್ರಶ್ನೆ ಏನಿದೆ, ಈ ಕೆಳಗಿನವುಗಳಲ್ಲಿ GSTP 2023-24ಕ್ಕೆ ಶೇಕಡಾವಾರು ಕೊಡುಗೆ ಹೆಚ್ಚಳವನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಅರೇಂಜ್ ದ ಫಾಲೋಯಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಟು ದ GSTP 2023-24. ಈಗ GSTP ಅಂದ್ರೇನು? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗದ ಒಳಗಡೆ ಉತ್ಪಾದನೆ ಆಗ್ತಕ್ಕಂತಹ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯ. ಆ ಮೌಲ್ಯ ಎಷ್ಟಿರುತ್ತೆ? ಸುಮಾರು 25 ಲಕ್ಷ ಕೋಟಿ ಇದೆ. ನಾನು ಆಲ್ರೆಡಿ ಬಜೆಟ್ ಎಕನಾಮಿಕ್ ಸರ್ವೆದಲ್ಲಿ ಕಂಪ್ಲೀಟ್ ಹೇಳಿದ್ದೀನಿ. ಆದ್ರೂ ಕೂಡ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ, ಅಂತವ್ರಿಗೆ ಒಂದಷ್ಟು ಡೀಟೇಲ್ಸ್ ಕೊಡೋಣ ಅಂತ ಅಷ್ಟೇ. ಈ 25 ಲಕ್ಷ ಕೋಟಿ ರೂಪಾಯಿಗಳ GSTP ಇದೆ. ಅದರಲ್ಲಿ ಯಾವ್ದಾವ್ದ್ರದ್ದು ಸ್ಟೇಟ್ ಟ್ಯಾಕ್ಸಸ್ ಎಷ್ಟು ಪರ್ಸೆಂಟೇಜ್ ಇದೆ, ಅಥವಾ ಎಷ್ಟು ಲಕ್ಷ ಕೋಟಿ ಇದೆ, ಎಷ್ಟು ಸಾವಿರ ಕೋಟಿ ಇದೆ. ಸ್ಟೇಟ್ ಟ್ಯಾಕ್ಸಸ್ ಅಂದ್ರೆ ರಾಜ್ಯ ತೆರಿಗೆಗಳು. ಇನ್ನು ಎರಡನೇದು ಕೇಂದ್ರ ತೆರಿಗೆಗಳ ಪಾಲು, ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್. ಈಗ GST ಕಲೆಕ್ಷನ್ ಮಾಡಿ ಕೊಡುತ್ತಲ್ವಾ ರಾಜ್ಯ, ನಮ್ಮ ರಾಜ್ಯ ಸುಮಾರು 10-15 ಕೋಟಿಗಳನ್ನ ಪ್ರತಿ ತಿಂಗಳು ಕೊಡ್ತೀವಿ ನಾವು. ಅದರಲ್ಲಿ ಎಷ್ಟು ಬರುತ್ತೆ ವಾಪಸ್ಸು GST, ಅಥವಾ ಬರೀ GST ಅಲ್ಲ, ಒಟ್ಟಾರೆಯಾಗಿ ಸೆಂಟ್ರಲ್ ಟ್ಯಾಕ್ಸಸ್ಗೆ ಏನು ಕಳಿಸ್ತೀವಿ ಅದರಿಂದ ಶೇರು ಎಷ್ಟು ಬರುತ್ತೆ ನಮ್ಮ ರಾಜ್ಯಕ್ಕೆ ಅಂತಕ್ಕಂಥದ್ದು ಎರಡನೇ ಅಂಶ. ಮೂರನೇ ಅಂಶ ಕೇಂದ್ರದಿಂದ ಅನುದಾನ, ಗ್ರಾಂಟ್ಸ್ ಫ್ರಮ್ ದ ಸೆಂಟರ್ ಫಾರ್ ದ ವೇರಿಯಸ್ ಸ್ಕೀಮ್ಸ್ ಅಂತ. ಕೇಂದ್ರದಿಂದ ಅನುದಾನ ಎಷ್ಟು ಬರುತ್ತೆ. ಇನ್ನು ನಾನ್ ಟ್ಯಾಕ್ಸ್ ರೆವೆನ್ಯೂ ವಿತ್ ನಾನ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಅಲ್ಲದೆ ಇರತಕ್ಕಂತಹ ಆದಾಯ. ರಾಜ್ಯದ ವಿವಿಧ ಬಿಲ್ಡಿಂಗ್ಗಳು ಇರ್ತವೆ, ಇನ್ಯಾವುದೋ ಆಸ್ತಿ ಇರುತ್ತೆ ರಾಜ್ಯದ, ಅದರಿಂದ ಯಾವುದೋ ಒಂದು ರೆವೆನ್ಯೂ ಬರುತ್ತಲ್ವ, ಅದನ್ನ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತೀವಿ. ಈ 4ರಲ್ಲಿ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಬೇಕು. ಯಾವುದು? ABCD ಅಂದ್ರೆ ಏರಿಕೆ ಕ್ರಮದಲ್ಲಿ ನಮ್ಮ ರಾಜ್ಯದ ಆದಾಯಕ್ಕೆ ಅಥವಾ ರಾಜ್ಯದ ಒಟ್ಟು GSTPಗೆ ಈ 4ರಿಂದ ಯಾವುದು ಕೊಡುಗೆ ಸ್ವಲ್ಪ ಕಡಿಮೆ ಇದೆ, ಅದಕ್ಕಿಂತ ಹೆಚ್ಚಿಗೆ ಯಾವುದಿದೆ, ಅದಕ್ಕಿಂತ ಹೆಚ್ಚಿಗೆ ಯಾವುದಿದೆ, ಅದಕ್ಕಿಂತ ಹೆಚ್ಚಿಗೆ ಯಾವುದಿದೆ ಅಂತ ಹೀಗೆ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆ, ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ನಮಗೆ ಗೊತ್ತಿರಬೇಕು ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದಾಜು ಎಷ್ಟು ಬರುತ್ತೆ, ಗ್ರಾಂಟ್ಸ್ ಇನ್ ಫ್ರಮ್ ದ ಸೆಂಟರ್ ಎಷ್ಟು, ಗ್ರಾಂಟ್ಸ್ ಇನ್ ಏಡ್ ಅಂತ ಕರಿತೀವಿ, ಶೇರ್ ಆಫ್ ದ ಸೆಂಟ್ರಲ್ ಟ್ಯಾಕ್ಸಸ್ ಎಷ್ಟಿದೆ, ಸ್ಟೇಟ್ ಟ್ಯಾಕ್ಸಸ್ ಎಷ್ಟಿದೆ, ರಾಜ್ಯ ತೆರಿಗೆಗಳಿಂದ ಎಷ್ಟು ಬರುತ್ತೆ ಅಂತ ಒಂದು ಅಂದಾಜು ಆದ್ರೂ ಗೊತ್ತಿರಬೇಕು. ಅವಾಗ ನಾವು ಏರಿಕೆ ಕ್ರಮನೋ ಇನ್ನೊಂದು ಮಾಡಬಹುದು. ಈಗ ಆನ್ಸರ್ ಅದು ಆಮೇಲೆ ನೋಡೋಣ. ಫಸ್ಟ್ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ ಅಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಚಾಪ್ಟರ್ 1 ಏನಿದೆ ಅಲ್ವಾ, ರಾಜ್ಯ ಆದಾಯ ಬೆಲೆಗಳು ಹಾಗೂ ಹಣದುಬ್ಬರ ಅಂತ ಇದೆ. ಸ್ಟೇಟ್ ಇನ್ಕಮ್ ಪ್ರೈಸಸ್ ಅಂಡ್ ಇನ್ಫ್ಲೇಷನ್ ಅಂತ ಚಾಪ್ಟರ್ 1. ಅದನ್ನ ಕ್ಲಾಸ್ ನಂಬರ್ 497 ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ನೋಡಿರ್ತೀರಾ. ಸೊ ಒಟ್ಟಾರೆಯಾಗಿ ಇಲ್ಲಿ ಏನ್ ಕೇಳ್ಬಿಟ್ಟಿದ್ದಾರೆ, GSTP ಬಗ್ಗೆ ಕೇಳಿದ್ದಾರೆ. ನಾವೇನ್ ಮಾತಾಡ್ತಾ ಇದೀವಿ, ಬಜೆಟ್ ಬಗ್ಗೆ ಮಾತಾಡ್ತಾ ಇದೀವಿ. ನೋಡಿ, GSTPಗೆ ಬೇರೆ ಬೇರೆ ವಿಧದಿಂದ ಬರುತ್ತೆ ಆನ್ಸರ್ ಅಥವಾ ರೆವೆನ್ಯೂ. ನಮಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಜೆಟ್ಗೆ ಎಷ್ಟು ಬರುತ್ತೆ. ಯಾಕಂದ್ರೆ ಕರ್ನಾಟಕದ ಬಜೆಟ್ ಮಾತಾಡ್ಬೇಕಾದ್ರೆ ನಮಗೆ ಸ್ಟೇಟ್ ಟ್ಯಾಕ್ಸು, ಸೆಂಟ್ರಲ್ ಟ್ಯಾಕ್ಸು, ಗ್ರಾಂಟ್ ಇನ್ ಏಡ್, ನಾನ್ ಟ್ಯಾಕ್ಸ್ ಗೊತ್ತಾಗೋದು. ಬಟ್ ಇಲ್ಲಿ GSTP ಅಂತ ಕೊಟ್ಟು ಸೊ ಬಜೆಟ್ ಅಂತ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಅಥವಾ ಒಟ್ಟಾರೆ ಬಜೆಟ್ ಗಾತ್ರ ಅಂತ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಇರಲಿ. ಈಗ ಟೋಟಲ್ ರೆವೆನ್ಯೂ ರಿಸಿಪ್ಟ್ಸ್ ಕರ್ನಾಟಕದ ಮೊನ್ನೆ ಬಜೆಟ್ ಅಲ್ಲಿ 2,63,000 ಕೋಟಿ. ಅದರಲ್ಲಿ ನೋಡಿ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ, ಸೊ ಅದರಲ್ಲಿ ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ ಇರ್ತಕ್ಕಂಥದ್ದು 1,89,000. ಇನ್ನು ನಾನ್ ಟ್ಯಾಕ್ಸ್ ರೆವೆನ್ಯೂ ಇರ್ತಕ್ಕಂಥದ್ದು 13,500 ಕೋಟಿ. ಅದೇ ರೀತಿಯಾಗಿ ಗ್ರಾಂಟ್ ಇನ್ ಏಡ್ ಇರ್ತಕ್ಕಂಥದ್ದು 15,300 ಕೋಟಿ. ಇನ್ನು ಟ್ಯಾಕ್ಸ್ ಡೆವಲ್ಯೂಷನ್ ಅಂದ್ರೆ GST ಅಥವಾ ಸೆಂಟ್ರಲ್ ಟ್ಯಾಕ್ಸಸ್ ಇಂದ ನಮ್ಮ ಶೇರ್ ಸ್ಟೇಟ್ ಟ್ಯಾಕ್ಸ್ ಸ್ಟೇಟ್ಗೆ ಬರ್ತಾ ಇರತಕ್ಕಂಥದ್ದು ಕೇಂದ್ರದಿಂದ 44,000 ಕೋಟಿ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥವುಗಳಲ್ಲಿ ನೋಡೋದಾದ್ರೆ ಒಂದು ಸ್ಟೇಟ್ ಟ್ಯಾಕ್ಸ್ ಇರ್ತಕ್ಕಂಥದ್ದು ಬಹಳ ಜಾಸ್ತಿ ಇದೆ. ಏರಿಕೆ ಕ್ರಮದಲ್ಲಿ ಬಂದಾಗ ಸ್ಟೇಟ್ ಟ್ಯಾಕ್ಸ್ ಬಹಳ ಇದೆ, ಹಾಗಾಗಿ ಇದು ಇಲ್ಲಿ ಕೊನೆಗೆ ಬರಬೇಕು ಸ್ಟೇಟ್ ಟ್ಯಾಕ್ಸ್. ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ಇರೋದು ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್, ಎರಡನೇ ಸ್ಥಾನದಲ್ಲಿ ಬರಬೇಕು.
ಸೆಂಟ್ರಲ್ ಟ್ಯಾಕ್ಸಸ್ ಶೇರು. ಮೂರನೇ ಸ್ಥಾನದಲ್ಲಿ ಯಾವುದು ಬರಬೇಕು? ಗ್ರಾಂಟ್ಸ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟು. ಮೊದಲನೇ ಸ್ಥಾನದಲ್ಲಿ ಯಾವುದು ಬರಬೇಕು? ನಾನ್ ಟ್ಯಾಕ್ಸ್ ರೆವೆನ್ಯೂ. ಹಾಗಾಗಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಮೊದಲು ಬರಬೇಕು ಡಿ, ಯಾಕಂದ್ರೆ ಏರಿಕೆ ಕ್ರಮ ಅಲ್ವಾ, ಯಾವುದು ಸಣ್ಣದು ಯಾವುದು ಚಿಕ್ಕದಿದೆ ಅದು ಫಸ್ಟ್ ಬರಬೇಕು. ಗ್ರಾಂಟ್ಸ್ ಇನ್ ಸೆಂಟರ್, ಸೊ ಸಿ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಎ. DCBA ಇದೆಯಾ ಅಂದ್ರೆ DCBA ಆಪ್ಷನ್ನೇ ಇಲ್ಲ. ಹಾಗಾಗಿ ಇದಕ್ಕೆ ಮೋಸ್ಟ್ಲಿ ಇನ್ನು ಕೀ ಆನ್ಸರ್ ಬಂದಿಲ್ಲ, ನಾವೇನು ಎಲ್ಲವೂ ತಿಳ್ಕೊಂಡಿರ್ತಕ್ಕಂಥವ್ರು ಅಲ್ಲ. ಒಂದು ರೇಂಜ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ DCBA ಸರಿಯಾದ ಉತ್ತರ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೊಟ್ಬಿಟ್ಟಿದ್ದಾರೆ. ಡಿಕ್ರೀಸಿಂಗ್ ಆರ್ಡರ್ ಅಥವಾ ಇಳಿಕೆ ಕ್ರಮ ಅಂತ ಕೊಟ್ಬಿಟ್ಟಿದ್ರೆ ABCD ಆಗ್ಬಿಟ್ಟಿರೋದು, ನಿಧಾನವಾಗಿ ಕರೆಕ್ಟ್ ಆಗಿ ಇಳಿತಾ ಇದೆ ಒಂದರಿಂದ ಒಂದಕ್ಕೆ, ABCD ಆಗಿರೋದು. ಬಟ್ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೊಟ್ಬಿಟ್ಟಿದ್ದಾರೆ, ಏರಿಕೆ ಕ್ರಮ. ಹಾಗಾಗಿ ಏರಿಕೆ ಕ್ರಮದಲ್ಲಿ DCBA ಆಗಿರ್ಬೇಕಾಗಿತ್ತು, DCBA ಇಲ್ವೇ ಇಲ್ಲ ಆಪ್ಷನ್ ಅಲ್ಲಿ. ಮತ್ತೆ ಯಾವ್ದಾಗುತ್ತೆ ನೋಡೋಣ ಕೀ ಆನ್ಸರ್ ಬಂದಾಗ. ಒಟ್ಟಾರೆಯಾಗಿ ಈ ರೀತಿಯ ಡಿಸ್ಕಷನ್ ಅನ್ನ ನಾವು ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆದಲ್ಲಿ ಮಾಡಿದ್ವಿ. ಜೊತೆಗೆ ರಾಜಸ್ವ ಕೊರತೆ ಅಂದ್ರೇನು, ಯಾವ್ದಾವ್ದರಿಂದ ಯಾವ್ದಾವ್ದಕ್ಕೆ ಬರುತ್ತೆ, ಎಷ್ಟು ರೂಪಾಯಿ ಎಷ್ಟು ಹೋಗುತ್ತೆ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಎಕನಾಮಿಕ್ ಸರ್ವೆ ಪಾರ್ಟ್ 1 ಅಲ್ಲಿ ಕ್ವಶನ್ ನಂಬರ್ 2 ಅಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಮುನ್ಸೂಚನಾ ಅಂದಾಜಿನ ಪ್ರಕಾರ ಎಷ್ಟಿದೆ, ಹಾಗಾದ್ರೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೇನು, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೇನು, ಎಷ್ಟು ಲಕ್ಷ ಕೋಟಿ ಇದೆ, ಜೊತೆಗೆ GDP, GNP, NDP, NNP ಅಂದ್ರೇನು ಅಂತ ಅಲ್ಲಿ ಹೇಳಿದೀನಿ ನಾನು. ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ವಿತ್ ಬೇರೆ ಬೇರೆ ಇಮೇಜ್ಗಳ ಮುಖಾಂತರ ನನ್ನ ಫೋಟೋ ತಗೊಂಡು, ಬುಮ್ರಾ ಫೋಟೋ ತಗೊಂಡು, ಕ್ರಿಸ್ ಗೇಲ್ ಫೋಟೋ ತಗೊಂಡು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. NDP, NNP ಅಂದ್ರೇನು, ಒಟ್ಟಾರೆ ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ ಯಾವ್ದಾವ್ದರ ಪಾಲು ಎಷ್ಟೆಷ್ಟಿದೆ, ಮತ್ತು ನಾಮಿನಲ್ GDP ಅಂದ್ರೇನು, ರಿಯಲ್ GDP ಅಂದ್ರೇನು, ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡಬಹುದು. ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ ಟೈಮ್ ಇಲ್ಲ. ಮತ್ತು ಮೂರನೇ ಪ್ರಶ್ನೆದಲ್ಲಿ ನಮ್ಮ ರಾಷ್ಟ್ರೀಯ ಆಂತರಿಕ ಉತ್ಪನ್ನಕ್ಕೆ ಅಂದ್ರೆ GDPಗೆ ನಮ್ಮ ರಾಜ್ಯದ GSTP ಪಾಲು ಎಷ್ಟಿದೆ, 8.4%, ಅದೇನು ಎಷ್ಟು, ಮತ್ತು ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನದಲ್ಲಿ ಯಾವ ವಲಯ, ಕೃಷಿ ವಲಯನ, ಕೈಗಾರಿಕಾ ವಲಯನ ಅಥವಾ ಸೇವಾ ವಲಯನ, ಎಷ್ಟು ವಲಯದ ಶೇಕಡಾವಾರು ಎಷ್ಟೆಷ್ಟಿದೆ, ಅದನ್ನು ಬೇರೆ ಕಡೆ ಎಕ್ಸಾಮ್ ಅಲ್ಲಿ ಕೇಳಿದ್ರು. -1.8 ಒಂದ್ ಕಡೆ ಇದೆ ಎಕ್ಸಾಮ್ ಅಲ್ಲಿ, ಮೊನ್ನೆ ಎಕ್ಸಾಮ್ ಅಲ್ಲಿ ನಡೆದಾಗ ಕೇಳಿದ್ರು. ಓಕೆ, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡಿದೀವಿ. ಸೊ ಹೋಗಿ ನೋಡಬಹುದು. ಎಕನಾಮಿಕ್ ಸರ್ವೆ ಮೇಲೆ 13 ಚಾಪ್ಟರ್ ಇದೆ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 32. ನವೋದ್ಯಮ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನವೋದ್ಯಮ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ನವೋದ್ಯಮ ಸ್ಕೀಮ್. ನವೋದ್ಯಮ ಸ್ಕೀಮ್ ಅಂತಕ್ಕಂಥದ್ದನ್ನ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಹೇಳ್ತೀನಿ ಯಾವ ಭಾಗದಲ್ಲಿ ಎಲ್ಲಿ ಡಿಸ್ಕಷನ್ ಮಾಡಿದ್ವಿ ಅಂತ. ಸೊ ಸರಿಯಾದ ಉತ್ತರ ಇದು ಕೃಷಿ ಕ್ಷೇತ್ರ ಮತ್ತು ಮಾರುಕಟ್ಟೆಯಲ್ಲಿ ಹೊಸತನವನ್ನು ಒದಗಿಸುತ್ತದೆ. ಇಟ್ ಪ್ರೊವೈಡ್ಸ್ ಇನ್ನೋವೇಷನ್ ಇನ್ ಅಗ್ರಿಕಲ್ಚರಲ್ ಫೀಲ್ಡ್ ಅಂಡ್ ಮಾರ್ಕೆಟ್. ಸೊ ನವೋದ್ಯಮ ರಿಲೇಟೆಡ್ ಟು ದ ಕೃಷಿ ಕ್ಷೇತ್ರ ಏನಿದೆ. ಸೊ ಅಗೇನ್ ಕ್ಲಾಸ್ ನಂಬರ್ 513 ಆರ್ಥಿಕ ಸಮೀಕ್ಷೆ ಚಾಪ್ಟರ್ 6 ಕೃಷಿ ಮತ್ತು ಆಹಾರ ನಿರ್ವಹಣೆ, ಅಗ್ರಿಕಲ್ಚರ್ ಅಂಡ್ ಫುಡ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಮೊದಲನೇ ಪ್ರಶ್ನೆಯಲ್ಲೇ ಹೇಳ್ತಾ ಹೋಗಿದ್ದೆ, ಕೃಷಿ ಇಲಾಖೆಗೆ ಎಷ್ಟು ಅನುದಾನವನ್ನ ನೀಡಲಾಗಿದೆ ಅಂದ್ರೆ 3143 ಕೋಟಿ ಅಂತ ಹೇಳ್ತಾ, ಜೊತೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಲಯಗಳಲ್ಲಿ ನಾವೀನ್ಯತೆಯನ್ನ ತರಬೇಕು. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಅಂದ್ರೆ ಅದನ್ನ ಈಗ ನಾವು ತೊಗರಿ ಬೇಳೆನ ಯಾವ್ದಾದಕ್ಕೋ ಮಾರೋದಲ್ಲ ಯಾರ್ಯಾರಿಗೋ, ಅದನ್ನ ಪ್ಯಾಕೆಟ್ ಅಲ್ಲಿ ಸಂಸ್ಕರಿಸಿ ಕ್ಲೀನ್ ಮಾಡಿ ಪ್ಯಾಕೆಟ್ ಅಲ್ಲಿ ಹಾಕಿ ಅದನ್ನ ಮನೆಗೆ ಅಥವಾ ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆ ಬೆಲೆ ಬರುತ್ತೆ. ಹೀಗೆ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಲಯಗಳಲ್ಲಿ ನಾವೀನ್ಯತೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೃಷಿ ಉದ್ಯಮಗಳಿಗೆ ಉತ್ತೇಜನ ನೀಡಲು ನವೋದ್ಯಮ ಯೋಜನೆಯನ್ನ ತರ್ತಾ ಇದ್ದಾರೆ ಅಂತ ಹೇಳಿದ್ವಿ. ಕೃಷಿ ಉದ್ಯಮವನ್ನು ನವೋದ್ಯಮ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಹೊಸತನವನ್ನು ತರ್ತಕ್ಕಂಥದ್ದು. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಈ ರೀತಿಯಾಗಿ ಜೊತೆಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಷ್ಟೇ ಅಲ್ಲ, ಬಜೆಟ್ ಅಲ್ಲೂ ಕೂಡ ಮಾತಾಡಿದ್ವಿ. ನವೋದ್ಯಮ ಎನ್ನುವ ಹೊಸ ಯೋಜನೆ, ಕೃಷಿ ಉದ್ಯಮ ಉತ್ತೇಜಿಸಲು ನವೋದ್ಯಮ ಯೋಜನೆ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಲಯಗಳಲ್ಲಿ ನಾವೀನ್ಯತೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೃಷಿ ಉದ್ಯಮಗಳಿಗೆ ಉತ್ತೇಜನ ನೀಡಲು ನವೋದ್ಯಮ ಎನ್ನುವ ಹೊಸ ಯೋಜನೆಯಡಿ 10 ಕೋಟಿ ರೂಪಾಯಿಯನ್ನ ಮೀಸಲಿರಿಸುತ್ತೇವೆ ಅಂತ ಹೇಳಿದ್ರು. ನಾವು ಬಜೆಟ್ ಅಲ್ಲೂ ಮಾತಾಡಿದೀವಿ, ಎಕನಾಮಿಕ್ ಸರ್ವೆದಲ್ಲಿ 2-3 ಸಲ ರಿಪೀಟ್ ಆಗಿದೆ. ಮೋಸ್ಟ್ಲಿ ಈ ಪ್ರಶ್ನೆಗೆ ಇಷ್ಟು ಸಾಕು ಅನ್ಸುತ್ತೆ. ಸೊ ಡಿಸ್ಕಷನ್ ಮಾಡಿದ್ವಿ.
ಎಲ್ಲವೂ ಡಿಸ್ಕಷನ್ ಮಾಡೋಕ್ಕಾಗಲ್ಲ, ಒಂದಷ್ಟಾದರೂ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಅಷ್ಟೇ ಇರೋದು. ಕೆಲವೊಂದ್ಸಲ ಆಗ್ತವೆ, ಕೆಲವೊಂದ್ಸಲ ಆಗಲ್ಲ, ಇರಲಿ. ಒಟ್ಟಾರೆಯಾಗಿ ನೆಕ್ಸ್ಟ್ ಪ್ರಶ್ನೆ 33. ಫೆಬ್ರವರಿ 2024ರಂದು ಮಾಡಲಾದ ಆಯವ್ಯಯ ಪಟ್ಟಿಯ ಭಾಷಣದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಈ ಮುಂದಿನ ವಿಮಾನ ನಿಲ್ದಾಣಗಳಲ್ಲಿ ಫುಡ್ ಪಾರ್ಕ್ಗಳನ್ನು ಘೋಷಣೆ ಮಾಡಿದ್ದಾರೆ. So during the budget speech on February 2024, Honorable CM Karnataka announces food park in the following airports ಅಂತೆ. ಹಾಗಾದ್ರೆ ಯಾವ ಏರ್ಪೋರ್ಟ್? ಶಿವಮೊಗ್ಗದ ಸೋಗಾನೆ, ವಿಜಯಪುರದ ಇಟ್ಟಂಗಿಯಾಳ, ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ಪೂಜನಹಳ್ಳಿ, ಬೆಳಗಾವಿನ ಸಾಮ್ರ, ಮಂಗಳೂರಿನ ಬಜ್ಪೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ABC ಅಂದ್ರೆ ಶಿವಮೊಗ್ಗದ ಸೋಗಾನೆ, ವಿಜಯಪುರದ ಇಟ್ಟಂಗಿಹಾಳ, ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ಪೂಜನಹಳ್ಳಿ ಎನ್ನುವಲ್ಲಿ ಫುಡ್ ಪಾರ್ಕ್ಗಳನ್ನು ಘೋಷಣೆ ಮಾಡಿದ್ರು. ಕರ್ನಾಟಕದ ಬಜೆಟ್ ಅಲ್ಲಿ ಇದನ್ನ ಹೇಳಿದ್ರು. ಶಿವಮೊಗ್ಗದ ಸೋಗಾನೆ, ವಿಜಯಪುರದ ಇಟ್ಟಂಗಿಯಾಳ, ಬೆಂಗಳೂರು ಗ್ರಾಮಾಂತರದ ಪೂಜನಹಳ್ಳಿಯಲ್ಲಿ ಆಹಾರ ಪಾರ್ಕ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನೋಡಿ, ಪ್ರಸಕ್ತ ಸಾಲಿನಲ್ಲಿ ಶಿವಮೊಗ್ಗದ ಸೋಗಾನೆ, ವಿಜಯಪುರದ ಇಟ್ಟಂಗಿಯಾಳ ಅಂದ್ರೆ ಫುಡ್ ಪಾರ್ಕ್ಗಳನ್ನು ಎಲ್ಲೆಲ್ಲಿ ಅಂತ ಹೇಳಿದ್ದಾರೆ. ಅದು ವಿಮಾನ ನಿಲ್ದಾಣಗಳ ಹತ್ತಿರದಲ್ಲಿ PPP ಮಾದರಿಯಲ್ಲಿ ಅಂತ ಹೇಳಿದ್ರು. ಇನ್ನು 34ನೇ ಪ್ರಶ್ನೆ, ಇತ್ತೀಚಿನ ಬಜೆಟ್ ಭಾಷಣದಲ್ಲಿ ಕರೇಜ್ ಜಲ ಪದ್ಧತಿಯನ್ನ ಡ್ಯಾಶ್ ನಲ್ಲಿ ಕಂಡುಹಿಡಿಯಲಾಯಿತು ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಏನು ಕನ್ನಡ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್. ಕರೇಜ್ ವಾಟರ್ ಸಿಸ್ಟಮ್ ವಿಚ್ ವಾಸ್ ಇನ್ ರೀಸೆಂಟ್ ಬಜೆಟ್ ಸ್ಪೀಚ್ ಈಸ್ ಫೌಂಡ್ ಇನ್. ಕರೇಜ್ ವಾಟರ್ ಸಿಸ್ಟಮ್ ಅಂತಕ್ಕಂಥ ಒಂದು ಇರಿಗೇಷನ್ ಸಿಸ್ಟಮ್ ಅಥವಾ ನೀರಾವರಿ ಪದ್ಧತಿ ಇದೆ. ಅದನ್ನ ಯಾವ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಇದೆ ಅನ್ನಂಗ ಅರ್ಥ. ಸೊ ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕರೇಜ್ ಎನ್ನುವ ಒಂದು ಸಿಸ್ಟಮ್ ಅನ್ನ ತಂದಿದ್ದಾರೆ. ಸೊ ಬೀದರ್ ಮತ್ತು ವಿಜಯಪುರದಲ್ಲಿ ಕರೇಜ್ ಎಂದು ಪ್ರಸಿದ್ಧವಾಗಿರುವ ಪುರಾತನ ನೀರು ಸರಬರಾಜು ವ್ಯವಸ್ಥೆ, ಸೊ ದ ಏನ್ಸಿಯಂಟ್ ವಾಟರ್ ಸಪ್ಲೈ ಸಿಸ್ಟಮ್, ಸೊ ಕರೇಜ್ ಅಂತಕ್ಕಂಥದ್ದನ್ನ ಬೀದರ್ ಮತ್ತು ವಿಜಯಪುರದಲ್ಲಿ ಪುನಶ್ಚೇತನಗೊಳಿಸ್ತೀವಿ, ಅದಕ್ಕೆ 15 ಕೋಟಿ ರೂಪಾಯಿಗಳನ್ನ ನೀಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿದ್ರು. ಕರೇಜ್ ವಾಟರ್ ಸಿಸ್ಟಮ್ ಅಂದ್ರೆ, ಸೊ ಇಲ್ಲಿ ವಾಟರ್ ಟೇಬಲ್ ಇದೆ, ಸೊ ಇಲ್ಲಿ ನೀರಿದೆ, ಈ ನೀರನ್ನ ಒಂದು ಇಳಿಜಾರಿನ ಮೂಲಕ ಒಂದು ಸುರಂಗವನ್ನ ಕೊರೆದು ಆ ನೀರನ್ನ ನಮ್ಮ ಕೃಷಿಗೆ ಬಳಸ್ಕೊಳ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ನೀರ್ ಇದೆಯಾ ಇಲ್ಲ ಅಂದ್ಬಿಟ್ಟು ಒಂದು ದೊಡ್ಡ ಕೊಳವೆ ಬಾವಿ ತರ ತೋಡೋದು ಒಂದಷ್ಟು ಮೀಟರ್ಗಳ ಒಳಗೆ. ಅಲ್ಲಿ ನೀರು ಫೈಂಡ್ ಆದ್ಮೇಲೆ ಅದೇ ರೀತಿಯಾಗಿ ಸೊ ಬೇರೆ ಬೇರೆ ಕೊಳವೆಗಳನ್ನ ತೋಡಿದ್ದಾರೆ. ಸೊ ನಂತರ ಇಲ್ಲಿನ ನೀರನ್ನ ಸೊ ಮುಂದೆ ಸಾಗಿಸೋ ಮೂಲಕ ನೀರಾವರಿ ವ್ಯವಸ್ಥೆ, ಈ ರೀತಿಯಾಗಿರ್ತಕ್ಕಂಥದ್ದು ಕರೇಜ್ ವಾಟರ್ ಸಪ್ಲೈ ಸಿಸ್ಟಮ್ ಅಂತ ಕರೀತಾರೆ, ಅಥವಾ ಕರೇಜ್ ಇರಿಗೇಷನ್ ಸಿಸ್ಟಮ್ ಅಂತ ಕೂಡ ಕರಿಬಹುದು. ನೋಡೋಣ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಡಿಸ್ಕಷನ್ ಮಾಡೋಣ. ಒಟ್ಟಾರೆಯಾಗಿ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರು. ಬಲೂಚಿಸ್ತಾನ ಮರುಭೂಮಿಯ ಕರೇಜ್ ವ್ಯವಸ್ಥೆಯು ಒಂದು ಸಮುದಾಯ ಆಧಾರಿತ ನೀರಿನ ವ್ಯವಸ್ಥೆ ಆಗುತ್ತಂತೆ. ಇದನ್ನ ಅರೆ ಶುಷ್ಕ ಪ್ರದೇಶ ಮತ್ತು ಶುಷ್ಕ ಪ್ರದೇಶಗಳಲ್ಲಿ ಮಾಡ್ತಾ ಇದ್ರಂತೆ. ಇಂದಿನ ಭಾಗದಲ್ಲಿ ಭಾರತ, ಪಶ್ಚಿಮ ಚೀನಾ, ಮಧ್ಯಪ್ರಾಚ್ಯ, ಉತ್ತರ ಆಫ್ರಿಕಾದಲ್ಲೂ ಕೂಡ ಇಂಥ ವ್ಯವಸ್ಥೆ ಇತ್ತಂತೆ. ಈಗ ಅದು ಬೀದರ್ ಮತ್ತು ವಿಜಯಪುರದಲ್ಲಿ ಕರೇಜ್ ಎಂದು ಪ್ರಸಿದ್ಧವಾಗಿರುವ ಪುರಾತನ ನೀರು ಸರಬರಾಜು ವ್ಯವಸ್ಥೆಯನ್ನು ನುರಿತ ಸಂಸ್ಥೆಗಳ ತಾಂತ್ರಿಕ ನೆರವಿನೊಂದಿಗೆ ಪುನಶ್ಚೇತನಗೊಳಿಸ್ತೀವಿ ಅಂತ ಸೊ ಬಜೆಟ್ ಅಲ್ಲಿ ಹೇಳಿದ್ರು. ಬಜೆಟ್ ಹೈಲೈಟ್ಸ್ 2024-25 ನೋಡ್ಬೋದು. ಇನ್ನು 38ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತವು ಈ ಮುಂದಿನ ಯಾವ ಸ್ಕೀಮ್ಗಳನ್ನ ಜಾರಿಗೊಳಿಸಿದೆ? ಡಾಕ್ಟರ್ BR ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಯಾವ್ಯಾವ ಸ್ಕೀಮ್ಗಳನ್ನ ಜಾರಿಗೆ ತರ್ತಾ ಇದೆ ನೋಡಿ. ಇದೊಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿ ಇದೆ ಅಂದ್ರೆ ಅರ್ಥ. ಸೊ ಇಲ್ಲಿ ಗಮನಿಸಬೇಕು, SC STಗಳಿಗೆ ಸಂಬಂಧಿಸಿರ್ತಕ್ಕಂಥ ಸ್ಕೀಮ್ಗಳನ್ನ ಜಾರಿ ಮಾಡುತ್ತೆ ಅನ್ನೋದು ಫಸ್ಟ್ ನಮಗೆ ತಲೆಗೆ ಬರಬೇಕು. ಹಾಗಾದ್ರೆ ಇದುಗಳಲ್ಲಿ ABD ಮಾತ್ರ, BCD ಮಾತ್ರ, ACD ಮಾತ್ರ ಮತ್ತು ಆಲ್ ಆಫ್ ದಿ ಅಬೌವ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೋಡೋಣ, ಗಂಗಾ ಕಲ್ಯಾಣ ಯೋಜನೆ. ಗಂಗಾ ಕಲ್ಯಾಣ ಯೋಜನೆ ಅಂತೂ ಗೊತ್ತಿದೆ ಬಹಳ ಜನಕ್ಕೆ, ಈಗ ಆಲ್ರೆಡಿ ಬಹಳ ಸಲ ಬಂದು ಹೋಗಿದೆ, ಬಹಳ ಹಳೆ ಸ್ಕೀಮ್ ಕೂಡ. ಇನ್ನು ಭೂ ಖರೀದಿಗೆ ಒಂದು ಸ್ಕೀಮ್ ಇದೆ. ಇನ್ನು ವಿದ್ಯಾರ್ಥಿ ನಿಲಯ, ವಿದ್ಯಾರ್ಥಿ ವೇತನ, ಹಣಕಾಸಿನ ಸಹಾಯಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕೆಲಸ ಮಾಡುತ್ತಾ ಇಲ್ವಾ ನೋಡ್ಕೋಬೇಕು. ಇನ್ನು ಸೂಕ್ಷ್ಮ ಸಾಲದ ಹಣಕಾಸು ಅಂದ್ರೆ ಮೈಕ್ರೋ ಕ್ರೆಡಿಟ್ ಫಿನಾನ್ಸ್ಗೆ, ಸ್ಮಾಲ್ ಲೋನ್ಸ್ ಕೊಡೋದಕ್ಕೆ ಕೂಡ ಅಭಿವೃದ್ಧಿ ನಿಗಮ ಕೆಲಸ ಮಾಡುತ್ತಾ ಅಂತಕ್ಕಂಥದ್ದು. ಹಾಗಾದ್ರೆ ಯಾವ್ದಾವ್ದು ಸರಿ ಅಂದ್ರೆ ನಮಗನ್ಸುತ್ತೆ ABD ಸರಿ ಅಂತ, C ತಪ್ಪು. ಯಾಕಂದ್ರೆ ವಿದ್ಯಾರ್ಥಿ ನಿಲಯ, ಹಣಕಾಸಿಗೆ ಸಮಾಜ ಕಲ್ಯಾಣ ಇಲಾಖೆ ಇದೆ, ಅದಕ್ಕೆ ಅಭಿವೃದ್ಧಿ ನಿಗಮ ನಿಯಮಿತ ಕೆಲಸ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಗಂಗಾ ಕಲ್ಯಾಣ ಇವರೇ ತರ್ತಾರೆ. ಭೂ ಖರೀದಿ ಸ್ಕೀಮ್ ಏನಿದೆ, ಭೂ ಒಡೆತನ ಸ್ಕೀಮ್, ಭೂ ಒಡೆಯ ಸ್ಕೀಮ್ ಇವರೇ ತರ್ತಾರೆ. ಮೈಕ್ರೋ ಕ್ರೆಡಿಟ್ ಸ್ಕೀಮ್ ಇದೆ, ಇವರೇ ತರ್ತಾರೆ. ಹಾಗಾಗಿ ABD ಸರಿ ಅನ್ಸುತ್ತೆ. 38ಕ್ಕೆ ಮೊದಲನೇ ಆಪ್ಷನ್. ನೋಡೋಣ ಕೀ ಆನ್ಸರ್ ಬಂದಾಗ. ಸದ್ಯಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ.
ಸೊ ಈ ನಿಗಮದ ಮೂಲಕ ಪರಿಶಿಷ್ಟ ಜಾತಿಯ ಜನಾಂಗದವರನ್ನ ಬಡತನ ರೇಖೆಯಿಂದ ಮೇಲೆ ತರುವ ಉದ್ದೇಶದಿಂದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ. ಈ 2023-24ನೇ ಸಾಲಿನಲ್ಲಿ ಯಾವ ಯೋಜನೆಗಳನ್ನ ಅಂದ್ರೆ, ಸೊ ಮೊದಲನೇದು ಸ್ವಯಂ ಉದ್ಯೋಗ ಯೋಜನೆ, ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ, ಜೊತೆಗೆ ನೇರ ಸಾಲ ಯೋಜನೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಸ್ವಯಂ ಉದ್ಯೋಗ ಯೋಜನೆ. ಸೊ ಅದೇ ರೀತಿಯಾಗಿ ಭೂ ಒಡೆತನ ಯೋಜನೆ, ಯಾರಿಗೆ ಭೂಮಿ ಇರಲ್ವೋ ಅವರಿಗೆ ಭೂಮಿಯನ್ನು ನೀಡ್ತಕ್ಕಂಥದ್ದು. ಸೊ ಭೂ ಒಡೆತನ, ಭೂ ರಹಿತರಿಗೆ ಭೂ ಮಾಲೀಕರಾಗಿ ಮಾಡ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತದ ಯೋಜನೆ. ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆ. ಸೊ ನದಿ ಮತ್ತು ನೈಸರ್ಗಿಕ ಹಳ್ಳಗಳ ಅಕ್ಕಪಕ್ಕದಲ್ಲಿರುವ ಸೊ ಒಂದಷ್ಟು ಯೋಜನೆ, ಅದು ಏತ ನೀರಾವರಿ. ಇಲ್ಲಿ ಬೇಕಾಗಿರ್ತಕ್ಕಂಥ ನಮಗೆ ಗಂಗಾ ಕಲ್ಯಾಣ ಅಂದ ತಕ್ಷಣ ಕೊಳವೆ ಬಾವಿ ಯೋಜನೆ. ಸಣ್ಣ ರೈತರು ಇರ್ತಾರೆ, ಅವರಿಗೆ ನೀರಿನ ವ್ಯವಸ್ಥೆ ಇರೋದಿಲ್ಲ, ಹಾಗಾಗಿ ಸರ್ಕಾರವೇ ಕೊಳವೆ ಬಾವಿ ಕೊರೆಯಿಸಿ ಅವರಿಗೆ ಪಂಪನ್ನು ಕೂಡ ಅಳವಡಿಸ್ತಕ್ಕಂಥ ಒಂದು ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ನಿಗಮ ನಿಯಮಿತದಿಂದನೇ ಇದೆ ಇರತಕ್ಕಂಥದ್ದು ಗಂಗಾ ಕಲ್ಯಾಣ. ಸೊ ಹಾಗಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಪರಿಶಿಷ್ಟ ಜಾತಿಯ ರೈತರಿಗೆ ಕೊಳವೆ ಬಾವಿ ಸೌಲಭ್ಯ ಗಂಗಾ ಕಲ್ಯಾಣ ಯೋಜನೆ. ಇದು ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಯೂಸ್ ಆಗ್ಬಹುದು. ಇನ್ನೊಂದು ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ. ಸೊ ಈ ಯೋಜನೆ ಅಡಿಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ಪರಿಶಿಷ್ಟ ಜಾತಿ ನಿರುದ್ಯೋಗಿಗಳು ಸ್ವಂತ ಉದ್ಯೋಗ ಪ್ರಾರಂಭಿಸಲು ಒಂದಷ್ಟು ಧನ ಸಹಾಯ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಎಷ್ಟು ಧನ ಸಹಾಯ ಅಂತ ಕೇಳ್ಬಿಡ್ಬೋದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ ಸಿಂಪಲ್ ಆಗಿ, ಸೊ ಯಾವ ಒಂದು ಯೋಜನೆಗಳನ್ನ ಸ್ಕೀಮ್ಗಳನ್ನ ಜಾರಿಗೊಳಿಸ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತವು. ನೆನ್ಪಿಡೋದು ಕಷ್ಟ, ಆದ್ರೂ ಒಂದು ಗೆಸ್ ಮಾಡಿ ಹಾಕ್ಬೇಕಾಗುತ್ತೆ. ಇಷ್ಟು 38ನೇ ಪ್ರಶ್ನೆಗೆ. ಬಜೆಟ್ ಅಲ್ಲೂ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತಾಡಿದ್ದೀವಿ. ಸೊ ಇನ್ನು 39ನೇದು ಬಹಳ ಈಸಿ ಸ್ಕೀಮು, ಬಟ್ ಪ್ರಶ್ನೆ ಬಂದಾಗ ಕಷ್ಟ ಆಗ್ಬಿಡುತ್ತೆ ನೋಡಿ. ಯುವ ನಿಧಿ ಸ್ಕೀಮ್ ಬಗ್ಗೆ ನಮ್ಗೆ ಎಲ್ರಿಗೂ ಗೊತ್ತಿದೆ. ಬಹಳಷ್ಟು ಜನ ಎಕ್ಸಾಮ್ ಬರಿತಾ ಇರೋರು ನಿಮ್ಮಲ್ಲೂ ಕೂಡ ಯುವ ನಿಧಿ ಸ್ಕೀಮ್ನ ಫಲಾನುಭವಿಗಳು ಕೂಡ ಇರ್ಬೋದು. ಸೊ ಹಾಗಾದ್ರೆ ಯುವ ನಿಧಿ ಸ್ಕೀಮ್ನ ಅರ್ಹ ಮಾನದಂಡಗಳು ಯಾವ್ಯಾವು, ಯುವ ನಿಧಿ ಸ್ಕೀಮ್ಗೆ ಏನೇನು ಕ್ರೈಟೀರಿಯಾ ಕೊಟ್ಟಿದ್ದಾರೆ ಅಂತ ಅಲ್ವಾ. 2022-23ನೇ ಸಾಲಿನಲ್ಲಿ ತಮ್ಮ ಪದವಿ ಡಿಪ್ಲೊಮಾವನ್ನು ಪೂರ್ಣಗೊಳಿಸಿರ್ಬೇಕು. ಹೌದು, ಆದ್ರೆ ಹಿಂದೆವ್ರಿಗಿಲ್ಲ, ಗಮನಿಸಬೇಕು. ಓಕೆ, ಹಾಗಾಗಿ ಸರಿ, ತಮ್ಮ ಪದವಿಗಳು ಅಥವಾ ಡಿಪ್ಲೊಮಾಗಳನ್ನು ಪೂರ್ಣಗೊಳಿಸಿದ ನಂತರ 6 ತಿಂಗಳೊಳಗೆ ಅವರು ಉದ್ಯೋಗವನ್ನು ಪಡೆದುಕೊಂಡಿರಬಾರದು. ಉದ್ಯೋಗ ಸಿಕ್ಕರೆ ಮತ್ತೆ ಯುವ ನಿಧಿ ಸ್ಕೀಮ್ ಬರಲ್ಲ, ನಿಮಗೆ ಫಲಾನುಭವಿಗಳಿದ್ದೀರಾ ಗೊತ್ತಿದೆ. ಇನ್ನು ಸಿ ಅಲ್ಲಿ ರಾಜ್ಯ ಕೇಂದ್ರದ ಸ್ಕೀಮ್ಗಳು ಅಥವಾ ಬ್ಯಾಂಕ್ಗಳ ಮೂಲಕ ಸಾಲಗಳನ್ನು ಪಡೆದಿರುವಂತಹ ಸ್ವಯಂ ಉದ್ಯೋಗ ಹೊಂದಿರುವ ವ್ಯಕ್ತಿಗಳು ಅರ್ಹರಾಗಿರುತ್ತಾರೆ. ಇದು ತಪ್ಪು. ಸ್ವಯಂ ಉದ್ಯೋಗ ಇದ್ರೆ ಬರಲ್ಲ, ಯುವ ನಿಧಿ ಸ್ಕೀಮ್ ಅಪ್ಲೈ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇನ್ನೊಂದು ಡಿ, ಅಂಥದೇ ಸ್ಕೀಮ್ಗಳು ಅಥವಾ ಕಾರ್ಯಕ್ರಮಗಳಿಂದ ಈಗಾಗಲೇ ಪ್ರಯೋಜನ ಪಡೆಯುತ್ತಿರುವಂತವರು ಅರ್ಹರಾಗಿರುವುದಿಲ್ಲ. ಹೌದು, ಇದು ಯಾವ್ದಾದ್ರು ಬೇರೆ ಸ್ಕೀಮ್ಗಳಲ್ಲಿ ಅವರು ಆಲ್ರೆಡಿ ಇದ್ರೆ ಸೊ ಎಲಿಜಿಬಲ್ ಇಲ್ಲ ಅಂತೇನೋ ಇರಬೇಕು. ನೋಡೋಣ. ABD ಓನ್ಲಿ ಸರಿ ಅಂತ ಅನಿಸ್ತಾ ಇದೆ. ಇದಕ್ಕೂ ಕೂಡ ಕೀ ಆನ್ಸರ್ ಬಂದಾಗೆ ನೋಡ್ಬೇಕು. ಇನ್ನು ಬಜೆಟ್ ಮೇಲೆ, ಎಕನಾಮಿಕ್ ಸರ್ವೆ ಮೇಲೆ, ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಯುವ ನಿಧಿ ಸ್ಕೀಮ್ ನಂತೂ ಎಲ್ಲರೂ ಡಿಸ್ಕಷನ್ ಮಾಡಿರ್ತೀವಿ. ಸೊ ಎಕನಾಮಿಕ್ ಸರ್ವೆ ಪಾರ್ಟ್ 9 ಅಲ್ಲಿ ಕೂಡ ಮಾಡಿದ್ವಿ. ಯುವ ನಿಧಿ ಯೋಜನೆ ಯಾವ ಇಲಾಖೆ ಪ್ರಾರಂಭಿಸಿದೆ ಅಂತ. ಸೊ ಕೈಗಾರಿಕಾ ತರಬೇತಿ ಮತ್ತು ಆಯುಕ್ತಾಲಯ ತಂದಿತ್ತು. ಸೊ ಇದರಲ್ಲಿ 2023-24ನೇ ಸಾಲಿನ ಆಯವ್ಯಯ ಪ್ಯಾರಾ 198ರ ಪ್ರಕಾರ ಸೊ 2023ನೇ ಸಾಲಿನಲ್ಲಿ ಪದವಿ ಡಿಪ್ಲೊಮಾ ಪೂರ್ಣಗೊಳಿಸಿರ್ಬೇಕು. ಮೊದಲನೇ ಕಂಡೀಷನ್ ಸರಿ ಇದೆ. 180 ದಿನಗಳ ಅಂದ್ರೆ 6 ತಿಂಗಳ ನಂತರ ಕೂಡ ಅವರಿಗೆ ಉದ್ಯೋಗ ಸಿಕ್ಕಿರಬಾರದು, ಇದು ಕೂಡ ಸರಿ ಇದೆ. ಮತ್ತು ಬೇರೆ ಬೇರೆ ಇದಾವೆ ನೋಡಬಹುದು. ಯುವ ನಿಧಿ ಸ್ಕೀಮ್ ಬಗ್ಗೆ ಒಂದು 4-5 ಸಲ ಅಂತೂ ಮಾತಾಡಿದ್ವಿ. ಅರ್ಹತೆ ಏನೇನಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ 40ನೇ ಪ್ರಶ್ನೆ. ಕರ್ನಾಟಕ ರೈತ ಸಮೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ? ರೈತ ಸಮೃದ್ಧಿ ಯೋಜನೆ ಮೊನ್ನೆ ಬಜೆಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಯೋಜನೆ ಅಂತ ಡಿಸ್ಕಷನ್ ಮಾಡಿದ್ವಿ. ರೈತ ಸಮೃದ್ಧಿ ಯೋಜನೆ ಏನಿದೆ? ರೈತ ಸಮೃದ್ಧಿ ಯೋಜನೆ ಬಗ್ಗೆ ಹೇಳಿಕೆಗಳು 1, 2, 3, 4 ಹೇಳಿಕೆ ಇದೆ. ನೀಡಿರುವ ಹೇಳಿಕೆಗಳಿಂದ ಸರಿಯಾದ ಉತ್ತರವನ್ನು ABC ಮಾತ್ರ ಸರಿ, BCD ಸರಿ, BD ಸರಿ ಅಥವಾ ಆಲ್ ಆಫ್ ದಿ ಅಬೌವ್ ಅಂತ ಕೊಟ್ಟಿದ್ದಾರೆ. ನೋಡೋಣ. ಇದು 2029 ಮತ್ತು 30ರ ಸಾಲಿನೊಳಗೆ ಉತ್ಪಾದಕತೆಯನ್ನು ದುಪ್ಪಟ್ಟುಗೊಳಿಸಲು, ರೈತರ ಆದಾಯವನ್ನು ಮುಪ್ಪಟ್ಟುಗೊಳಿಸಲು ಅಂದ್ರೆ 3 ಪಟ್ಟು ಹೆಚ್ಚಿಸಲು ಯೋಜಿಸಿದೆ ಅಥವಾ ಉದ್ದೇಶಿಸಿದೆ ಅಂತ. ಈ ತರದ ಯಾವುದೇ ಸ್ಕೀಮ್ ಅನ್ನು ನಮ್ಮ ಸರ್ಕಾರ ತಂದಿಲ್ಲ. ರೈತ ಸಮೃದ್ಧಿ ಯೋಜನೆ ತಂದಿದೆ, ಬಟ್ ಇಷ್ಟೊಳಗಡೆನೆ ಇಷ್ಟು ದುಪ್ಪಟ್ಟು ಅಥವಾ ಮುಪ್ಪಟ್ಟು ಅಂತ ಎಲ್ಲೂ ಹೇಳಿಲ್ಲ, ಗಮನಿಸಬೇಕು. 1 ಹಾಗಾಗಿ ತಪ್ಪು. ಇನ್ನು ಸ್ಥಿರ ಆದಾಯಕ್ಕಾಗಿ ಕೃಷಿ ಡೈರಿ ಬೇಸಾಯದಂತಹ ವಿವಿಧ ಬೇಸಾಯ ಕಾರ್ಯಚಟುವಟಿಕೆಗಳ ಸಂಯೋಜನೆಗಳು, ಇದು ಸರಿ ಇದೆ. ಒಟ್ಟಾರೆಯಾಗಿ ಸ್ಥಿರವಾಗಿ ಆದಾಯ ಬರ್ತಾ ಇರಬೇಕು ನಮ್ಮ ರೈತರಿಗೆ. ಅದಕ್ಕೋಸ್ಕರ ರೈತ ಸಮೃದ್ಧಿ ಯೋಜನೆ ತಂದಿರ್ತಕ್ಕಂಥದ್ದು. ಹೆಂಗಾರ ಮಾಡಿ ರೈತರ ಆದಾಯ
ಹೆಚ್ಚಿಗೆ ಮಾಡಬೇಕು, ಹೌದು. ಮತ್ತು ರೈತರಿಗೆ ಸ್ಥಿರವಾಗಿ ಆದಾಯ ಬರ್ತಾ ಇರಬೇಕು, ಜೇನು ಸಾಕಣೆಯಿಂದ, ಕುರಿ ಸಾಕಣೆಯಿಂದ, ಎಮ್ಮೆ ಹಸು ಸಾಕಣೆಯಿಂದ, ಅಥವಾ ಇನ್ನೊಂದು ಯಾವುದೋ ಬೇರೆ ಮೂಲದಿಂದ. ಇನ್ನು ನ್ಯಾಯಬೆಲೆಗಾಗಿ ಮಾರುಕಟ್ಟೆಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು. ಸೊ ಫೇರ್ ಪ್ರೈಸಿಂಗ್ಗೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ರೈತ ಸಮೃದ್ಧಿ ಯೋಜನೆಯ ಉದ್ದೇಶನ. ಸರಿನಾ? ಸೊ ಸರಿ ಇದೆ. ಆಧುನಿಕ ಕೃಷಿ ತಂತ್ರಗಳ ಬಗ್ಗೆ ರೈತರಿಗೆ ಶಿಕ್ಷಣ ನೀಡಲೇಬೇಕು, ಅದಕ್ಕೋಸ್ಕರ ರೈತ ಸಮೃದ್ಧಿ ಯೋಜನೆ. ಇಲ್ಲಾಂದ್ರೆ ಮತ್ತೆ ಹಳೆಯ ಕಾಲದ ನಾವು ಮೆಥಡ್ಗಳನ್ನು ಬಳಸಬೇಕಾಗುತ್ತೆ. ಹಾಗಾಗಿ ನನಗನ್ಸುತ್ತೆ BCD ಸರಿ, ಎ ತಪ್ಪು, ಯಾವುದೇ ಗುರಿ ಇಲ್ಲ. ಓಕೆ, ಹೀಗೆ ಕೃಷಿ ಕ್ಷೇತ್ರವನ್ನ ಸುಸ್ಥಿರ ಲಾಭದಾಯಕವಾಗಿಸುವುದು ನಮ್ಮ ಸರ್ಕಾರದ ಆದ್ಯತೆಯ ವಿಷಯ. ಹಾಗಾಗಿ ಈ ಉದ್ದೇಶದಿಂದ ವಿವಿಧ ರೈತಪರ ಯೋಜನೆಗಳನ್ನು ಒಗ್ಗೂಡಿಸಿ ಸಮಗ್ರ ಕೃಷಿಯನ್ನು ಉತ್ತೇಜಿಸುವ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನು ಜಾರಿಗೊಳಿಸ್ತೀವಿ. ಈ ಯೋಜನೆಯಡಿ ರೈತರಿಗೆ ಕೆಳಕಂಡ ವಿಷಯಗಳಲ್ಲಿ ಮಾರ್ಗದರ್ಶನ, ಬೆಂಬಲವನ್ನು ಕೂಡ ನೀಡ್ತೀವಿ. ಮಣ್ಣಿನ ಗುಣ, ಮಾರುಕಟ್ಟೆ ಬೇಡಿಕೆಯನ್ನು ಆಧರಿಸಿ ಯಾವ ಬೆಳೆ ಬೆಳೆಬೇಕೆಂಬ ಕುರಿತು ರೈತರಿಗೆ ಮಾರ್ಗದರ್ಶನ ನೀಡ್ತೀವಿ. ಮಣ್ಣು ಪರೀಕ್ಷೆ, ಗುಣಮಟ್ಟ ಕುರಿತು ತಂತ್ರಜ್ಞಾನಗಳ ತರಬೇತಿ ಮಾಡ್ತೀವಿ. ಅವರಿಗೆ ಉತ್ತಮ ಬೆಲೆ ಸಿಗಲು ಮಾರುಕಟ್ಟೆ ಸಂಪರ್ಕ ಕಲ್ಪಿಸ್ತೀವಿ. ಹೈನುಗಾರಿಕೆ ಮಾಡಲು, ಪಶುಸಂಗೋಪನೆ ಮಾಡಲು, ತೋಟಗಾರಿಕೆ ಮಾಡಲು ಸಮಗ್ರ ಕೃಷಿ ಕೈಗೊಳ್ಳುವ ಮೂಲಕ ಆದಾಯದಲ್ಲಿ ಸುಸ್ಥಿರತೆಯನ್ನು ಕಂಡುಕೊಳ್ಳಲು ಬೆಂಬಲವನ್ನು ನೀಡ್ತೀವಿ ಅಂತ ಬಜೆಟ್ ಅಲ್ಲಿ ಮಾತಾಡಿದ್ವಿ, ಡಿಸ್ಕಷನ್ ಕೂಡ ಮಾಡಿದ್ವಿ. ರೈತ ಸಮೃದ್ಧಿ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಸೊ ಅದ್ರ ಮೇಲೆ ಪ್ರಶ್ನೆ ಕೂಡ ಬಂದಿದೆ, ಗೊತ್ತಾಯ್ತು ಅನ್ಕೊಳ್ತೇನೆ. ಸೊ ನೆಕ್ಸ್ಟ್ ಹೋಗೋಣ. 41ನೇದು, ಕರ್ನಾಟಕ ಕೃಷಿ ಬೆಲೆಗಳ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಯು ಸರಿಯಾಗಿದೆ? ಬಹಳ ಜನ ಹೇಳ್ತಾ ಇದ್ರಿ ಸರ್, ನಮಗೆ ಬಹಳ ಪ್ರಶ್ನೆಗಳು ನಾವು ಎಕ್ಸಾಮ್ ಅಲ್ಲಿ ಕುಂತಾಗ ನಮ್ಮ ಕಿವಿಯಲ್ಲಿ ನೀವೇ ಹೇಳ್ದಂಗೆ ಅನಿಸ್ತಾ ಇತ್ತು, ಅಥವಾ ನೀವ್ ಹೇಳ್ತಕ್ಕಂಥ ಪಾಠಗಳು ನೆನಪಾಗ್ತಾ ಇದ್ವು ಅಂತ ಹೇಳ್ತಾ ಇದ್ರಿ. ಸೊ ಅಂತದ್ರಲ್ಲಿ ಇದು ಕೂಡ ಒಂದು 8-10 ಸಲ ಕೃಷಿ ಬೆಲೆ ಆಯೋಗದ ಬಗ್ಗೆ ಹೇಳಿದ್ದೀನಿ. ಅದ್ರ ಮೇಲೆ ಹೇಳಿಕೆಗಳು ಬಂದ್ಬಿಟ್ಟಿದಾವೆ ನೋಡಿ. ನಾವು ಎಷ್ಟೇ ಪಾಠ ಮಾಡಿದ್ರು ಕೂಡ ಅವು ನಿಮಗೆ ಅನುಕೂಲ ಆಗ್ತಾ ಹೊರತು 100% ಎಲ್ಲಾ ಕ್ವಶನ್ಗೂ ಯೂಸ್ ಆಗದೆ ಇರ್ಬೋದು ಅಲ್ವಾ. ಸೊ ಇದ್ರಲ್ಲಿ ನಾನು ಏನ್ ಹೇಳಿದ್ದೆ, ಕರ್ನಾಟಕವು ರಾಷ್ಟ್ರದಲ್ಲಿಯ ಕೃಷಿ ಬೆಲೆಗಳ ಆಯೋಗವನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಅಂತ ಪಕ್ಕಾ ಡಿಸ್ಕಷನ್ ಮಾಡಿದ್ವಿ ಒಂದ್ ಕಡೆ. ಇದು ವ್ಯವಸಾಯ ವೆಚ್ಚದ ವರದಿಗಳ ರೂಪದಲ್ಲಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತೆ ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ, 2ನೇ ಪಾಯಿಂಟ್ ಸರಿ. 3ನೇದು, ಇದು ವಿಶ್ವವಿದ್ಯಾಲಯಗಳು, ಇಲಾಖೆಗಳು, IIHR ಏನಿದೆಯೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು, ಅಂತಹ ಸಂಸ್ಥೆಗಳ ರೀತಿಯಲ್ಲಿ ಇತರೆ ಸಂಸ್ಥೆಗಳಂತೆ ಇತರ ಸಂಘಟನೆಗಳಿಂದ ಸ್ವತಂತ್ರವಾಗಿ ಕೆಲಸ ಮಾಡುವ ಸಲಹಾ ನಿಕಾಯವಾಗಿದೆ ಅಂತ ನಾವು ಹೇಳಿಲ್ಲ. ಅಂದ್ರೆ ವೆದರ್ ಇಟ್ ಇಸ್ ಎ ಸ್ಟ್ಯಾಟ್ಯೂಟರಿ ಬಾಡಿನ, ವೆದರ್ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಂತ ಡಿಸ್ಕಷನ್ ಮಾಡಿಲ್ಲ ನೋಡಿ. ಇದು ಕಷ್ಟ ಆಗ್ಬಿಡುತ್ತೆ. ಪಾಠ ಮಾಡಿರ್ತಕ್ಕಂಥದ್ದು ಎಲ್ಲಾ ಪಾಯಿಂಟ್ಗಳು ಕವರ್ ಆಗೋದು ಕಷ್ಟ, ಅದು KS ಅಂತ ಎಕ್ಸಾಮ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ರೈತರ ಆದಾಯವನ್ನು ಹೆಚ್ಚಿಸಲು ಬೆಲೆ ರಹಿತ ಕ್ರಮಗಳನ್ನು ಸಹ ಪರಿಶೀಲಿಸುತ್ತದೆ. ಹೌದು, ಕೇವಲ ಬೆಲೆ ಸಹಾಯ ಮಾಡೋದಷ್ಟೇ ಅಲ್ಲ, ಬದಲಾಗಿ ಹೇಗಾದ್ರೂ ಮಾಡಿ ರೈತರ ಆದಾಯವನ್ನ ಹೆಚ್ಚಿಸ್ಬೇಕನ್ನೋದಕ್ಕೆ ಬೆಲೆ ಅಲ್ಲದೆ ಬೇರೆ ಸಲಹೆಗಳನ್ನು ಕೂಡ ನಮ್ಮ ಕೃಷಿ ಬೆಲೆ ಆಯೋಗ ಕೊಡುತ್ತೆ ಅಂತಕ್ಕಂಥ ವಿಚಾರ. ಹಾಗಾಗಿ ಸರಿಯಾದ ಉತ್ತರ ಈಗ ಅನಿಸ್ತಾ ಇರ್ತಕ್ಕಂಥದ್ದು ನನಗೆ, ಒಂದ್ ಕಡೆ ನೋಡಿದ್ರೆ ಎಲ್ಲವೂ ಸರಿ ಅನ್ಸುತ್ತೆ, ಒಂದ್ ಕಡೆ ನೋಡಿದ್ರೆ ಹೌದು ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿನ, CACP ಅಂತ ಇದೆ, ಕೇಂದ್ರ ಕೃಷಿ ಬೆಲೆ ಆಯೋಗ, ಅದು ಸ್ಟ್ಯಾಟ್ಯೂಟರಿ ಬಾಡಿ ಅಂದ್ರೆ ಯಾವುದೋ ಒಂದು ಆಕ್ಟ್ ಮುಖಾಂತರ ಆಗಿರ್ತಕ್ಕಂಥದ್ದು. ಆದ್ರೆ ನಮ್ಮ ಕರ್ನಾಟಕದ ಕೃಷಿ ಬೆಲೆ ಆಯೋಗ ಯಾವ ಆಕ್ಟ್ ಮುಖಾಂತರ ಸ್ಥಾಪನೆ ಮಾಡಲಾಗಿದೆಯೋ ಅಥವಾ ಸಾಮಾನ್ಯ ಒಂದು ಆದೇಶದಿಂದ ಸ್ಥಾಪನೆ ಮಾಡಲಾಗಿದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸಿ ಬಗ್ಗೆ ಡೌಟ್ ಇದೆ. ಸೊ ನೋಡೋಣ, ಒಟ್ಟಾರೆಯಾಗಿ ಡಿಸ್ಕಷನ್ ಮಾಡಿದ್ವಾ ಇಲ್ಲ ಅಂದ್ರೆ ಸೊ ಬಜೆಟ್ ಮೇಲೆ ಅಥವಾ ಎಕನಾಮಿಕ್ ಸರ್ವೆ ಮೇಲೆ ಕೂಡ ಮಾಡಬೇಕಾದ್ರೆ ಹೇಳಿದ್ದೀನಿ. ಕರ್ನಾಟಕ ಕೃಷಿ ಬೆಲೆ ಆಯೋಗವು ತನ್ನ ವರದಿಯಲ್ಲಿ 26 ಬೆಳೆಗಳನ್ನು ಕರ್ನಾಟಕದಲ್ಲಿ ಪ್ರಮುಖವಾದವಂತ ಗುರುತಿಸಿದೆ. ಆದರೆ ಕೇಂದ್ರ ಸರ್ಕಾರ ಕೇವಲ 16ಕ್ಕೆ ಮಾತ್ರ MSP ಬೆಲೆ ಕೊಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅಡಿಕೆ, ಈರುಳ್ಳಿ, ದ್ರಾಕ್ಷಿ, ಮಾವು, ಬಾಳೆ ಇನ್ನಿತರ ತೋಟಗಾರಿಕೆ ಬೆಳೆಗಳಿದಾವಲ್ವಾ, ಅವುಗಳಿಗೂ ಕೂಡ ನೀವು ಬೆಂಬಲ ಬೆಲೆಯನ್ನು ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಒಂದ್ ಕಡೆ ಡಿಸ್ಕಷನ್ ಮಾಡಿದ್ವಿ. ಇನ್ನೊಂದ್ ಕಡೆ ಕೃಷಿ ತಜ್ಞ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ನೀಡಿರ್ತಕ್ಕಂಥದ್ದು ಸ್ವಾಗತ. ಅವರೊಂದು ಸಮಿತಿ, ಅವ್ರ ಸಮಿತಿ ವರದಿ ಇದೆ, ಆ ವರದಿಯ ಇಂಪ್ಲಿಮೆಂಟೇಷನ್ ಕೂಡ ಮಾಡಿ. ಏನು ವರದಿ ಅನ್ನೋದನ್ನ ಬಜೆಟ್ ಅಲ್ಲಿ ಎಕನಾಮಿಕ್ ಸರ್ವೆದಲ್ಲಿ ನೀವೇ ನೋಡ್ಬಿಡಿ. ಸೊ ಆ ವರದಿಯ ಪ್ರಕಾರ ನೀವು ಬೆಲೆಗಳನ್ನ ನಿಗದಿ ಮಾಡಿ ಅಂತ ಕೇಳ್ತೀವಿ ಅಂತ ಸರ್ಕಾರ ಹೇಳಿತ್ತು. ಕರ್ನಾಟಕ ಕೃಷಿ ಬೆಲೆ ಆಯೋಗ, ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್, ಶ್ರೀ ಹನುಮನಗೌಡ ಬೆಳಗುರ್ಕಿರವರ ನೇತೃತ್ವದ ಈ ಸಮಿತಿಯು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡುತ್ತೆ. MSP ಪ್ರೈಸ್ ಅನ್ನ ಡಿಸೈಡ್ ಮಾಡಬೇಕಾದ್ರೆ
ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡಬೇಕಾದ್ರೆ ಜೊತೆಗೆ ರೈತರ ಒಟ್ಟಾರೆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ಕೂಡ ಕೊಡುತ್ತೆ. ರಾಜ್ಯದ ರೈತರು ಬೆಳೆದ ಬೆಳೆಗಳಿಗೆ ಲಾಭದಾಯಕ ಬೆಲೆಗಳನ್ನು ದೊರಕಿಸುವ ಸಲುವಾಗಿ ಸೂಕ್ತ ಕಾರ್ಯನೀತಿಗಳನ್ನು ರೂಪಿಸುವಂತೆ ಶಿಫಾರಸುಗಳನ್ನು ಮಾಡಲು ಈ ಕರ್ನಾಟಕ ಕೃಷಿ ಬೆಲೆ ಆಯೋಗವನ್ನು ರಚಿಸಿದೆ. ಇಡೀ ರಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ಕೃಷಿ ಆಯೋಗವನ್ನ ರಚಿಸಿರುವ ಮೊದಲ ರಾಜ್ಯವೆಂಬ ಹೆಮ್ಮೆ ಕರ್ನಾಟಕದಾಗಿದೆ ಅಂತ 2024 ಎಕನಾಮಿಕ್ ಸರ್ವೆ ಅಲ್ಲ, 2020 ಎಕನಾಮಿಕ್ ಸರ್ವೆ 4 ವರ್ಷಗಳ ಹಿಂದೆ ಕೂಡ ಕಳೆದ KS ಎಕ್ಸಾಮ್ಗೂ ಕೂಡ ಇದೇ ಸ್ಕ್ರೀನ್ ಶಾಟ್ ಹಾಕಿರ್ತಕ್ಕಂಥದ್ದು ನೆನ್ಪಿಡ್ಬೇಕು. ಇನ್ನು ಸ್ವಾಮಿನಾಥನ್ ವರದಿ ಮುಖ್ಯಾಂಶಗಳು, ಅವ್ರು ಏನ್ ಹೇಳಿದ್ರು ಏನಾಯ್ತು ಅಂತ ಕೂಡ ನಾವು ಆಲ್ರೆಡಿ ಈಗ ಡಿಸ್ಕಷನ್ ಮಾಡಿದೀವಿ, ಸಾಕಷ್ಟು ಬಾರಿ ಹೇಳಿದೀನಿ ಕೂಡ. ಸೊ ಆ ವಿಡಿಯೋ ಹೋಗಿ ನೋಡ್ಬೋದು. ಇನ್ನು ಹೀಗೆ ನಾವು ಕೇವಲ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ, ಕರೆಂಟ್ ಅಫೇರ್ಸ್ ಅಂತೂ ಇನ್ನು ಬಹಳ ಇದೆ, ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜನವರಿ 2023 111 ವಿಡಿಯೋಸ್ ಇದೆ 2023 1700 ಟಾಪಿಕ್ಸ್ ಇದೆ. ಇನ್ನು 2024 ಅಂತ ಬಂದ್ರೆ ನೋಡಿ, ಆಲ್ರೆಡಿ ಆಗಸ್ಟ್ ವರೆಗೆ ಬಂದಿದ್ದೀವಿ ಕಂಪ್ಲೀಟ್. ಪ್ರತಿ ತಿಂಗಳಲ್ಲೂ ಕೂಡ ಸಾಕಷ್ಟು ವಿಡಿಯೋಸ್ ಇದೆ. ಕರ್ನಾಟಕ ಬಜೆಟ್ ಮೇಲೆ 4 ಪಾರ್ಟ್ ಡಿಸ್ಕಷನ್ ಮಾಡಿದ್ವಿ, 3.5 ಗಂಟೆದು. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಮೇಲೆ 13 ಪಾರ್ಟ್ 16 ಗಂಟೆಗಳ ಡಿಸ್ಕಷನ್, 20 ಪ್ರಶ್ನೆಗೆ ಅನುಕೂಲ ಆಗಿದೆ. ಒಂದೊಂದು ಕವರ್ ಆಗಿರಲ್ಲ, ಏನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು 700 ಪೇಜ್ಗಳ ಪುಟಗಳ ಒಂದು ದೊಡ್ಡ ಡಾಕ್ಯುಮೆಂಟ್ ಆಗಿರುತ್ತೆ. ಎಲ್ಲವನ್ನು ಹೇಳ್ತಾ ಹೋದ್ರೆ ಬಹಳ ಇದಾವೆ ಇನ್ನು. ಸೊ ಮ್ಯಾಕ್ಸಿಮಮ್ ನಿಮಗೆ ಕವರ್ ಆಯ್ತಾ ಇಲ್ಲ ಅನ್ನೋದಷ್ಟೇ ಮ್ಯಾಟ್ರು. ಸೊ ಭಾರತದ ಬಜೆಟ್ ಮೇಲೆ 4 ಪಾರ್ಟ್ ಇದೆ, ಭಾರತದ ಎಕನಾಮಿಕ್ ಸರ್ವೆ ಮೇಲೆ ಇನ್ನಷ್ಟು ಡಿಸ್ಕಷನ್ ಮಾಡೋದಿದೆ, ನೋಡೋಣ. ಇನ್ನು ಕಂಪ್ಯೂಟರ್ ವಿಡಿಯೋಸ್ ಇದೆ ಮತ್ತು GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಇದಾವೆ. ಇವೆಲ್ಲವೂ ಕೂಡ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಾಕಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಬೇಕಾದ್ರೆ ನಮ್ಮ ಟೀಮ್ಗೂ ಕೂಡ ಬೆಂಬಲವನ್ನು ನೀಡಿ. ಇಲ್ಲಿ ಜಾಯಿನ್ ಬಟನ್ ಇದೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಎಲ್ಲ ಕ್ಲಾಸ್ಗಳನ್ನು ಕೂಡ ನೋಡಬಹುದು. ಸೊ ಹೇಗೆ ಸರ್ ಜಾಯ್ನ್ ಆಗೋದು ಅಂತ ನಿಮಗೆ ಇಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟ್ರೈ ಮಾಡಿ. ಗೊತ್ತಾಗದೆ ಹೋದ್ರೆ ನನ್ನ ಇಮೇಲ್ ಐಡಿಗೆ ನಿಮ್ಮ amaresh.pothnal@gmail.comಗೆ ನಿಮ್ಮ ಪ್ರಶ್ನೆಯನ್ನು ಕಳಿಸಿ ವಿತ್ ಯುವರ್ ಫೋನ್ ನಂಬರು. ಸೊ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಬೇರೆ ಬೇರೆ ವಿಡಿಯೋಸ್ ಇದಾವೆ ನೋಡಿ. ಆಸ್ಕರ್ ಅವಾರ್ಡ್ಸ್, ಗೋಲ್ಡನ್ ಗ್ಲೋಬ್, ಗ್ರಾಮಿ, ಎಮ್ಮಿ ಅವಾರ್ಡ್ಸ್ ಬಗ್ಗೆ ಕ್ಲಾಸ್ ನಂಬರ್ 508. ಲೆಪರ್ಡ್ ಸೆನ್ಸಸ್ ಬಂದಿತ್ತು ಕ್ಲಾಸ್ ನಂಬರ್ 509 ಟೈಗರ್ ಸೆನ್ಸಸ್, ಎಲಿಫೆಂಟ್ ಸೆನ್ಸಸ್, ಲಯನ್ ಸೆನ್ಸಸ್ ಕೂಡ ಮಾತಾಡಿದ್ವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಲೀಸ್ ಆಯಿತು ಕ್ಲಾಸ್ ನಂಬರ್ 510 ಮಾತಾಡಿದ್ವಿ. ಸೊ ಕರ್ನಾಟಕದ ಪರಿಚಯದ ಬಗ್ಗೆ ಕ್ಲಾಸ್ ನಂಬರ್ 488. ಇನ್ನು ಕಂಪ್ಯೂಟರ್ ಬಗ್ಗೆ ವಿಡಿಯೋಸ್ ಇದಾವೆ, ಕರ್ನಾಟಕದ ಬಜೆಟ್ ಇದೆ, ಆರ್ಥಿಕ ಸಮೀಕ್ಷೆ ಮೇಲೆ 13 ಚಾಪ್ಟರ್ಗಳು 13 ವಿಡಿಯೋಗಳಲ್ಲಿದ್ದಾವೆ. ಭಾರತ ರತ್ನ ಇದೆ, ಪದ್ಮ ಅವಾರ್ಡ್ಸ್ ಇದೆ, ಹೂ ಇದೆ, ಮಿಲಿಟರಿ ಎಕ್ಸರ್ಸೈಸ್ ಇದೆ, ಡೇಸ್ ಅಂಡ್ ಥೀಮ್ಸ್ ಇದೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿದ್ದಾವೆ, GI ಟ್ಯಾಕ್ಸ್ ಮೇಲೆ ಪ್ರಶ್ನೆಗಳು ಬಂದಿದ್ವು, ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಪ್ರಶ್ನೆಗಳು ಬಂದಿದ್ವು, COP 28 ಇದೆ, ಸ್ಪೋರ್ಟ್ಸ್ ಅವಾರ್ಡ್ಸ್ ಇದೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇದೆ. ಇನ್ನು ಕಂಪ್ಯೂಟರ್ ಬೇರೆ ವಿಡಿಯೋಸ್ ಇದಾವೆ, ICC ವರ್ಲ್ಡ್ ಕಪ್ ಇದೆ, ಏಷ್ಯನ್ ಗೇಮ್ಸ್ ಇದೆ, 37 ನ್ಯಾಷನಲ್ ಗೇಮ್ಸ್ ಇದೆ, ನೊಬೆಲ್ ಅವಾರ್ಡ್ಸ್ ಮೇಲೆ ಒಂದು ಪ್ರಶ್ನೆ ಬಂದಿತ್ತು ನೋಡಿರ್ಬೋದು. ಅದೇ ರೀತಿಯಾಗಿ ಆಸ್ಕರ್ ಅವಾರ್ಡ್ಸ್ ಇದೆ, ಬೇರೆ ಬೇರೆ ಪದ್ಮ ಅವಾರ್ಡ್ಸ್ ಕೂಡ ಇದಾವೆ. ಸೊ ಇಷ್ಟು ಹೇಳ್ತಾ ಇನ್ನು 42ನೇ ಪ್ರಶ್ನೆ, ಈ ಮುಂದಿನ ಯಾವ ಬೃಹತ್ ನೀರಾವರಿ ಪ್ರಾಜೆಕ್ಟ್ಗಳು ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿದ್ದಾವೆ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಲೊಕೇಟೆಡ್ ಇನ್ ಕೃಷ್ಣಾ ಬಸಿನ್ ಅಥವಾ ಕೃಷ್ಣಾ ಬೇಸಿನ್? ಸೊ ಬೆಣ್ಣೆತೊರ ಯೋಜನೆ, ಇಪ್ಪರಗಿ ಯೋಜನೆ, ಮಾರ್ಕಂಡೇಯ ಯೋಜನೆ, ಭದ್ರಾ ಯೋಜನೆ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಈ 4 ನೀರಾವರಿ ಯೋಜನೆಗಳು ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಬರ್ತಾವ? ABC ಮಾತ್ರ ಬರ್ತಾವ, B ಮತ್ತು C ಮಾತ್ರ ಬರ್ತಾವ, ಅಥವಾ ಮೇಲ್ನ ಎಲ್ಲವೂ ಬರ್ತಾವ, ಅಥವಾ ಮೇಲ್ನ ಯಾವುದೂ ಬರಲ್ವಾ ಅಂತ ಪ್ರಶ್ನೆ. ಸೊ ಎಲ್ಲವೂ ಬರ್ತವೆ. ಬೆಣ್ಣೆತೊರ ಯೋಜನೆ ಕೃಷ್ಣಾ ಜಲಾನಯನ ಪ್ರದೇಶ, ಕೃಷ್ಣಾ ನದಿ ಅಂತಲ್ಲ. ಕೃಷ್ಣಾ ಜಲಾನಯನ ಪ್ರದೇಶ ಅಂದ್ರೆ ಭೀಮಾ ನದಿಯೂ ಸೇರುತ್ತೆ, ತುಂಗಭದ್ರಾ ನದಿಯೂ ಸೇರುತ್ತೆ, ಮಾರ್ಕಂಡೇಯ ನದಿಯು ಸೇರುತ್ತೆ, ಭದ್ರಾ ನದಿಯೂ ಸೇರುತ್ತೆ, ತುಂಗಭದ್ರಾ ನದಿಯೂ ಸೇರುತ್ತೆ, ಅಥವಾ ಇನ್ನಷ್ಟು ಉಪನದಿಗಳು ಕೂಡ ಸೇರ್ತವೆ. ಹಾಗಾಗಿ ಬೆಣ್ಣೆತೊರ, ಇಪ್ಪರಗಿ, ಮಾರ್ಕಂಡೇಯ, ಭದ್ರಾ ಎಲ್ಲವೂ ಕೂಡ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಬರುವ ನೀರಾವರಿ ಪ್ರಾಜೆಕ್ಟ್ಗಳಾಗಿವೆ. ಆದ್ರೆ ಇಲ್ಲಿ ಬೃಹತ್ ನೀರಾವರಿ ಪ್ರಾಜೆಕ್ಟ್ಗಳು ಅಂತ ಕೊಟ್ಟಿದ್ದಾನೆ. ಬೃಹತ್ ನೀರಾವರಿ ಪ್ರಾಜೆಕ್ಟ್ಗಳು ಅಂದ್ರೆ ಈ 4ರಲ್ಲಿ ಯಾವುದು ಬೃಹತ್ ನೀರಾವರಿ ಪ್ರಾಜೆಕ್ಟ್ ಅಲ್ಲ, ಹಂಗ್ ನೋಡ್ಕೊಂಡ್ರೆ. ಬಟ್ ಹೆಂಗೆ ಇದನ್ನ, ಒಂದು ಬೃಹತ್ ನೀರಾವರಿ ಪ್ರಾಜೆಕ್ಟ್ ಅಂದ್ರೆ ಒಂದು ಆಲ್ಮಟ್ಟಿ, ಇಲ್ಲ ಬಸವಸಾಗರ, ಇಲ್ಲ ಭದ್ರಾ ಡ್ಯಾಮ್ ಆಗಿರ್ಬೋದು, ಗಾಜನೂರು ಡ್ಯಾಮ್ ಆಗಿರ್ಬೋದು, ತುಂಗಭದ್ರಾ ಡ್ಯಾಮ್. ಬಟ್ ಬೃಹತ್ ನೀರಾವರಿ ಅಂತ ಕನ್ಸಿಡರ್ ಮಾಡಿದೆ. ನೀರಾವರಿ ಯೋಜನೆ ಅಂದ್ರೆ ಎಲ್ಲವೂ ಕೂಡ ಒಂದ್ ಲೆಕ್ಕಕ್ಕೆ ಬೃಹತ್ ಅನಿಸ್ತವೆ. ಈ ಬೃಹತ್ ಅಂದ್ರೆ ಎಷ್ಟಿದ್ರೆ ಬೃಹತ್ತು ಅಲ್ವಾ?
ಇಲ್ಲರಿ ಒಂದು ರೇಂಜಲ್ಲಿ 1000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸಿದ್ರೆ ಹೌದು, ಎಲ್ಲವೂ 1000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ ಯೋಜನೆಗಳಾಗ್ತವೆ. ಹಾಗಾಗಿ ನನಗನ್ಸುತ್ತೆ ಮೇಲ್ನ ಎಲ್ಲವೂ ನೋಡೋಣ ಕೀ ಆನ್ಸರ್ ಬಂದಾಗ. ಸೊ ಇದನ್ನ ಕ್ಲಾಸ್ ನಂಬರ್ 29 ಮತ್ತು 30ಯಲ್ಲಿ ಕರ್ನಾಟಕದ ನದಿಗಳು ಮತ್ತು ನದಿ ವ್ಯವಸ್ಥೆ ಅಂತ, ಕ್ಲಾಸ್ ನಂಬರ್ 29 ಭೂಗೋಳದ ಮೇಲಿನ 3ನೇ ತರಗತಿಯಲ್ಲಿ ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ಭೂಗೋಳದ ಮೇಲಿನ 4ನೇ ತರಗತಿಯಲ್ಲಿ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳ ವ್ಯವಸ್ಥೆ, ನಂದಿದುರ್ಗ ನದಿ ವ್ಯವಸ್ಥೆ, ಗೋದಾವರಿ ನದಿ ವ್ಯವಸ್ಥೆನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ ಹೇಳಿದ್ದೀನಿ. ಯಾರಿಗೆ ಸಾಧ್ಯ ಇದೆ ಹೋಗಿ ನೋಡಬಹುದು. ಮತ್ತು ಕೃಷ್ಣಾ ನದಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನಾನು ಎಲ್ಲ ಹೇಳ್ತಾ ಹೋದ್ರೆ ಮತ್ತೆ ಜಿಯೋಗ್ರಫಿ ಕ್ಲಾಸ್ ಆಗ್ಬಿಡುತ್ತೆ. ಸೊ ಇಷ್ಟು ಸಾಕು. ಒಟ್ಟಾರೆಯಾಗಿ ಒಂದಷ್ಟು ಡೀಟೇಲ್ಸ್ ಅಂತೂ ಇದೆ ನೋಡಿ. ಮಾರ್ಕಂಡೇಯ ನದಿ. ಓಕೆ, ಇನ್ನು 43ನೇ ಪ್ರಶ್ನೆ, ಈ ಮುಂದಿನ ಯಾವ ಚಟುವಟಿಕೆಗಳನ್ನ ಕಿಯೋನಿಕ್ಸ್ ಅಂದ್ರೆ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಕೆಲವೊಂದ್ಸಲ ಕಿಯೋನಿಕ್ಸ್ ನ ವಿಸ್ತೃತ ರೂಪ ಕೂಡ ಕೇಳಿದ್ದಾರೆ. ಈ ಕಿಯೋನಿಕ್ಸ್ ಎನ್ನುವ ಕರ್ನಾಟಕದ ಸಂಸ್ಥೆಯು ಯಾವ ಕಾರ್ಯ ಚಟುವಟಿಕೆಗಳನ್ನ ಕೈಗೊಳ್ಳುತ್ತೆ ಅಂತ ಕೇಳಿದ್ದಾರೆ. ಸೊ IT ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಸರ್ವಿಸಸ್ ಒಂದು, IT ಎನೇಬಲ್ಡ್ ಸರ್ವಿಸಸ್ ಅಂಡ್ ಅಲೈಡ್ ಸರ್ವಿಸಸ್, ಟ್ರೈನಿಂಗ್ ಸರ್ವಿಸಸ್ ಅಂದ್ರೆ ತರಬೇತಿ ನೀಡ್ತಕ್ಕಂಥದ್ದು, ಮತ್ತು ಮಾನವ ಸಂಪನ್ಮೂಲಗಳು, ಮಾನವ ಶಕ್ತಿ ಸಮಾಲೋಚನಾ ಅಂದ್ರೆ ಮ್ಯಾನ್ ಪವರ್ನ ಕನ್ಸಲ್ಟಿಂಗ್ ಸರ್ವಿಸಸ್ ಮತ್ತು ಹ್ಯೂಮನ್ ರಿಸೋರ್ಸಸ್. ಸೊ ಯಾವ್ಯಾವ ಕೆಲಸಗಳನ್ನ ಮಾಡುತ್ತೆ ಕಿಯೋನಿಕ್ಸ್ ಅಂದಂಗೆ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಯಾವ್ಯಾವ ಕೆಲಸ ಮಾಡುತ್ತೆ? ABCನ, ABನ, A ಮಾತ್ರನ, ಮೇಲ್ನ ಎಲ್ಲವೂನ ಅಂದ್ರೆ ಎಲ್ಲವೂ ಕೂಡ ಆಗುತ್ತೆ. ಕರ್ನಾಟಕದ ಆರ್ಥಿಕ ಸಮೀಕ್ಷೆ 8ನೇ ಅಧ್ಯಾಯ ಕೈಗಾರಿಕೆಗಳು ಕ್ಲಾಸ್ ನಂಬರ್ 521ನಲ್ಲಿ ಪಾರ್ಟ್ 8ಅಲ್ಲಿ ಮಾತಾಡಿದ್ವಿ. ಕಿಯೋನಿಕ್ಸ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ 4ನೇ ಪ್ರಶ್ನೆ ಇತ್ತು. ಬೇಕಾದ್ರೆ ನಿಮ್ಮ ನೋಟ್ಸ್ ಅನ್ನ ತೆಗೆದು ನೋಡ್ಬೋದು. 1996 ಅಂತ ಕಿಯೋನಿಕ್ಸ್ ಬಗ್ಗೆ ಹೇಳೋದಕ್ಕೆ ಯಾವುದೋ ಒಂದು ಪ್ರಶ್ನೆ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಹಾಗಾದ್ರೆ ಕಿಯೋನಿಕ್ಸ್ ಅಂದ್ರೆ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಅದು ಏನೇನು ಕೆಲಸ ಮಾಡುತ್ತೆ, ಏನೇನು ಯಾವಾಗ ಅಸ್ತಿತ್ವಕ್ಕೆ ಬಂತು, ಅದರ ಕಾರ್ಯ ಚಟುವಟಿಕೆ ಏನು, ಯಾರಿದ್ದಾರೆ ಅದರ ಮಿನಿಸ್ಟ್ರು, ಯಾರು ಅದರ ಅಧ್ಯಕ್ಷರು ಯಾರಿದ್ದಾರೆ, ಎಲ್ಲವನ್ನು ಕೂಡ ಮಾತಾಡಿದ್ವಿ. ಜೊತೆಗೆ ಮಾಹಿತಿ ತಂತ್ರಜ್ಞಾನ ಶಿಕ್ಷಣ 289 ತರಬೇತಿ ಕೇಂದ್ರಗಳಲ್ಲಿ ಕರ್ನಾಟಕದಾದ್ಯಂತ ತರಬೇತಿ ಕೇಂದ್ರಗಳನ್ನು ಹೊಂದಿದೆ. IT ಮೂಲಭೂತ ಸೌಕರ್ಯವನ್ನು ಕೊಡುತ್ತೆ, ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸಸ್ ಕೊಡುತ್ತೆ, ಜೊತೆಗೆ IT ಸೇವೆಗಳನ್ನು ಕೊಡುತ್ತೆ, ಮೇನ್ ಫ್ರೇಮ್ ಸೇವೆಗಳನ್ನು ಕೊಡುತ್ತೆ ಅಂತ ಹೇಳಿದ್ವಿ. ಜೊತೆಗೆ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ವಿ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ನಮ್ಗೆ ಗೊತ್ತಾಯ್ತು ಅದು ಏನೇನು ಎಲ್ಲವೂ ಕೂಡ ಸರಿಯಾದಿದೆ ಅಂತ ಅನಿಸ್ತಾ ಇದೆ. 43ಕ್ಕೆ 4ನೇ ಆಪ್ಷನ್ ನೋಡೋಣ ಕೀ ಆನ್ಸರ್ ಬಂದಾಗ ಅಂತ ಹೇಳ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ 50 ಅಂತ. ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ವಾ ಇಲ್ವಾ ನೋಡೋಣ. ಮೋಸ್ಟ್ಲಿ ಇದನ್ನ ಡಿಸ್ಕಷನ್ ನೀವು ಕ್ವಶನ್ ನೋಡಿದಾಗ ಸೊ ಡೆಫಿನೆಟ್ಲಿ ನಿಮಗೆ ನೆನಪಾಗಿರುತ್ತೆ. ಆಶಾ ಕಿರಣ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಸೊ 4 ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಮಾತ್ರ ಸರಿ. ಯಾವುದು? ಸೊ ಮನೆ ಮನೆಗೆ ಪ್ರತ್ಯೇಕ ತಪಾಸಣೆ ಐ ಸ್ಕ್ರೀನಿಂಗ್ ಆಗಿ ಪ್ರಾರಂಭಿಸಿದ ಉಪಕ್ರಮ ಆಶಾ ಕಿರಣ. ಆಶಾ ಕಿರಣವನ್ನ ಕರ್ನಾಟಕದ ಬಜೆಟ್ ಅಲ್ಲೂ ಮಾತಾಡಿದ್ವಿ. ಆಶಾ ಕಿರಣ ಅಭಿಯಾನ ಈ ಕಾರ್ಯಕ್ರಮದ ಮೂಲಕ ನೇತ್ರ ತಪಾಸಣಾ ಶಿಬಿರಗಳು, ಕನ್ನಡಕ ವಿತರಣೆ, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳ ಚಟುವಟಿಕೆಗಳನ್ನು ಹಂತ ಹಂತವಾಗಿ ತರ್ತೀವಿ ಅಂತ ಹೇಳಿದ್ರು. ಸೊ ಕ್ಲಾಸ್ ನಂಬರ್ 489 ಫೆಬ್ರವರಿ 2024 ಪಾರ್ಟ್ 5 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಕ್ವಶನ್ ನಂಬರ್ 2 ಅಲ್ಲಿ ಪಾರ್ಟ್ 5 ಅಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆಶಾ ಕಿರಣ ಯೋಜನೆಯನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 18ನೇ ಫೆಬ್ರವರಿ 2024 ಹಾವೇರಿಯಲ್ಲಿ ಚಾಲನೆ ನೀಡಿದ್ರು ಅಂತ ಹೇಳಿದ್ವಿ. ಆಶಾ ಕಿರಣ ನಿಮ್ಮ ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸೊ ಹಾಗಾದ್ರೆ ಆಶಾ ಕಿರಣ ಯೋಜನೆ ಏನು, ಸೊ ಅದು ಯಾವ ಉದ್ದೇಶಕ್ಕೆ ತಂದ್ರು ಅನ್ನೋದನ್ನ ಸೊ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಅದ್ರ ಬಗ್ಗೆನೇ ಪ್ರಶ್ನೆ ಬಂದಿರತಕ್ಕಂಥದ್ದು. ಆಶಾ ಕಿರಣ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಇಟ್ ಈಸ್ ಅನ್ ಇನಿಷಿಯೇಟಿವ್ ಟು ಡೋರ್ ಐ ಸ್ಕ್ರೀನಿಂಗ್ ಅನ್ನೋದನ್ನ ನೋಡಿದ್ವಿ. ಸೊ ಯೂಸ್ ಆಯ್ತು ಅನ್ಕೊಳ್ತೀನಿ. ಒಂದು ಬಜೆಟ್ ಅಲ್ಲೂ ಮಾಡಿದ್ದೆ, ಇನ್ನೊಂದು ಕರೆಂಟ್ ಅಫೇರ್ಸ್ ಪಾರ್ಟ್ 5 ಫೆಬ್ರವರಿ 2024 ಕ್ವಶನ್ ನಂಬರ್ 2 ಚೆಕ್ ಮಾಡಬಹುದು ನಿಮ್ಮ ನೋಟ್ಸ್ ಅಲ್ಲಿ. 52 ಪರಿಸರ ವಿಜ್ಞಾನಿಗಳು ಮತ್ತು ನೆರೆಹೊರೆಯ ರಾಜ್ಯಗಳಿಂದ ಪ್ರತಿಭಟನೆಯನ್ನ ಎದುರಿಸುತ್ತಿರುವ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳಿಂದ ನೀರು ಕೊರತೆ ಇರುವ ಪ್ರದೇಶಗಳಿಗೆ ನೀರನ್ನು ಹರಿಬಿಡುವ ಗುರಿ ಹೊಂದಿರುವ ಕರ್ನಾಟಕದಲ್ಲಿನ ಪ್ರಾಜೆಕ್ಟ್ನ ಹೆಸರೇನು? ನೋಡಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಒಂದು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ. ಸೊ ನಮ್ಮ ಕರ್ನಾಟಕದ ಓಕೆ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಗಳು, ಅದೇ ತರ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳಂತೀವಿ.
ಈಗ ಕಾವೇರಿ ನದಿ ಪೂರ್ವಕ್ಕೆ ಹರಿಯುತ್ತೆ, ಹಾಗಾಗಿ ಸೊ ಇದರಲ್ಲಿ ಬರದೇ ಇಲ್ಲ. ಶರಾವತಿ ನದಿ ಪಶ್ಚಿಮಕ್ಕೆ ಹರಿಯುತ್ತೆ, ಹೌದು. ಸೊ ಹಾಗಾದ್ರೆ ಶರಾವತಿ ನೆನ್ಪಿಡ್ಬೇಕು. ಮಹದಾಯಿ ಕೂಡ ಪಶ್ಚಿಮಕ್ಕೆ ಹರಿಯುತ್ತೆ, ನೆನ್ಪಿಡ್ಬೇಕು. ಇನ್ನು ತುಂಗಭದ್ರಾ ಪೂರ್ವಕ್ಕೆ ಹರಿಯುತ್ತೆ, ಹಾಗಾಗಿ ತುಂಗಭದ್ರಾ ಕ್ಯಾನ್ಸಲ್, ಕಾವೇರಿ ಕ್ಯಾನ್ಸಲ್. ಸೊ ಈಗ ಬೇಕಿರ್ತಕ್ಕಂಥದ್ದು ಮಹದಾಯಿ ಮತ್ತು ಶರಾವತಿ ನದಿ ಯೋಜನೆ. ಈ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳಿಂದ ನೀರು ಕೊರತೆ ಇರತಕ್ಕಂಥ ಪ್ರದೇಶಗಳು, ಆ ಪ್ರದೇಶಗಳಿಗೆ ನೀರನ್ನ ಹರಿಬಿಡುವ ಕರ್ನಾಟಕದ ಪ್ರಾಜೆಕ್ಟು. ಆ ಪ್ರಾಜೆಕ್ಟಿಗೆ ಪರಿಸರ ವಿಜ್ಞಾನಿಗಳು ಬೇಡ ಅಂತ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೌದು, ಶರಾವತಿ ನದಿ ತಿರುವು ಯೋಜನೆ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದೆ. ಅದಕ್ಕೂ ಪರಿಸರ ವಿಜ್ಞಾನಿಗಳು, ಪರಿಸರವಾದಿಗಳು ತೀವ್ರ ಪ್ರತಿಭಟನೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಮಹದಾಯಿ ಯೋಜನೆಗಂತೂ ಬಹಳ ವರ್ಷಗಳಿಂದಾನೇ ಪ್ರತಿಭಟನೆ ಇದೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಇನ್ನೊಂದಿದೆ, ನೆರೆಹೊರೆಯ ರಾಜ್ಯಗಳಿಂದ ಪ್ರತಿಭಟನೆ. ನೋಡಿ, ಶರಾವತಿ ನದಿ ಹುಟ್ಟತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ, ಶರಾವತಿ ಹರಿತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ, ಶರಾವತಿ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತಾ ಇರತಕ್ಕಂಥದ್ದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಳಿ ಶರಾವತಿ ನದಿಯು, ಶರಾವತಿ ಅಲ್ವಾ, ಕನ್ಫ್ಯೂಸ್ ಆಗಬಾರ್ದು, ಹೋಗಿ ಅರಬ್ಬಿ ಸಮುದ್ರ ಸೇರುತ್ತೆ. ಹಾಗಾಗಿ ಶರಾವತಿಗೆ ಬೇರೆ ರಾಜ್ಯದಿಂದ ಏನ್ರಿ ತೊಂದರೆ ನಮಗೆ ಅಲ್ವಾ? ನಮ್ಮ ರಾಜ್ಯದಲ್ಲಿ ಹುಟ್ಟುತ್ತಾಳೆ ಶರಾವತಿ, ನಮ್ಮ ರಾಜ್ಯದಲ್ಲಿ ಇರ್ತಾಳೆ, ನಮ್ಮ ರಾಜ್ಯದಲ್ಲೇ ಅರಬ್ಬಿ ಸಮುದ್ರವನ್ನು ಸೇರ್ತಾಳೆ. ಹಾಗಾಗಿ ಬೇರೆ ರಾಜ್ಯದಿಂದ ತೊಂದರೆ ಇಲ್ಲ, ನಮ್ಮ ರಾಜ್ಯದವರಿಂದ ಆ ಭಾಗದವರು ತೊಂದರೆ ಮಾಡ್ಬೋದು, ಅಥವಾ ಆ ಭಾಗದವರು ಪ್ರತಿಭಟನೆ ಮಾಡ್ಬೋದು. ಪರಿಸರವಾದಿಗಳು, ಪರಿಸರ ವಿಜ್ಞಾನಿಗಳು ಪ್ರತಿಭಟನೆ ಮಾಡ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನೆರೆಹೊರೆಯ ರಾಜ್ಯಗಳು ಶರಾವತಿದು ನೀವು ಆ ನೀರನ್ನ ತೆಗೆದುಕೊಂಡು ಹೋಗಿ ಇನ್ನೊಂದು ಯಾವ್ದಾರ ಜಿಲ್ಲೆ ಕೊಡಬೇಡಿ ಅಂತ ಯಾರು ಬೇರೆ ರಾಜ್ಯದವ್ರು ಹೇಳಕ್ ಬರಲ್ಲ. ಆದ್ರೆ ಮಹದಾಯಿ ಇದೆಯಲ್ವ, ಅದು ಇಂಪಾರ್ಟೆಂಟ್. ಮಹದಾಯಿ ರಿವರ್ ಡೈವರ್ಷನ್ ಪ್ರಾಜೆಕ್ಟ್, ಅಥವಾ ಇದನ್ನ ಕಳಸಾ ಬಂಡೂರಿ ನದಿ ತಿರುವು ಯೋಜನೆ ಅಂತ ಕೂಡ ಕರಿತೀವಿ. ಡಿಸ್ಕಷನ್ ಮಾಡಿದ್ವಾ? ಹಾಗಾದ್ರೆ 52ಕ್ಕೆ ನನಗನ್ಸುತ್ತೆ ಎರಡನೇ ಸರಿ ಉತ್ತರ. 78ನೇ ಪಾಯಿಂಟ್ ಅಲ್ಲಿ ಕರ್ನಾಟಕದ ಬಜೆಟ್ ಮೇಲೆ ಕಳಸಾ ಮತ್ತು ಬಂಡೂರ ನಾಲಾ ತಿರುವು ಯೋಜನೆಗಳಡಿ ಎಷ್ಟೋ TMC ನೀರನ್ನ ತಿರುವಳಿ ಮಾಡಿ ಗದಗ, ಹಾವೇರಿ, ಧಾರವಾಡ, ಬೆಳಗಾವಿ ಈ ಜಿಲ್ಲೆಗಳ ನೀರು ಉಳಿಸ್ತಕ್ಕಂಥ ಯೋಜನೆ. ಅದಕ್ಕೆಲ್ಲ ಬಹಳ ಡಿಸ್ಕಷನ್ ಮಾಡಿದ್ವಿ ಆಲ್ರೆಡಿ. ಇದಕ್ಕೆ ತೊಂದರೆ ಇರ್ತಕ್ಕಂಥದ್ದು ಗೋವಾ ರಾಜ್ಯದಿಂದ, ಮಹಾರಾಷ್ಟ್ರ ರಾಜ್ಯದಿಂದ ತೊಂದರೆ ಮಾಡ್ತಾ ಇದ್ದಾರೆ. ಹೀಗೆ ಮಹದಾಯಿ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದೇಗಾಂವ್ ಎಂಬಲ್ಲಿ ಉಗಮವಾಗಿ ಮುಂದೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ, ಎಲ್ಲಿ ಪಣಜಿ ಬಳಿ. ಅದಕ್ಕೆ ಕಳಸಾ ಬಂಡೂರಿ ಅಂತಕ್ಕಂಥ ಉಪನದಿಗಳಿದ್ದಾವೆ. ಆ ನದಿಗಳಿಂದ ಅಥವಾ ಆ ನಾಲೆಗಳಿಂದ ಮಲಪ್ರಭಾ ನದಿಗೆ ನೀರನ್ನು ಹರಿಸುವ ಯೋಜನೆಯೇ ಕರ್ನಾಟಕ ಗೋವಾ ರಾಜ್ಯಗಳ ನಡುವೆ ಇರತಕ್ಕಂತಹ ನದಿ ವಿವಾದ ಮಹದಾಯಿ ನದಿ ತಿರುವು ಯೋಜನೆ ಆಗುತ್ತೆ. ಹಾಗಾಗಿ ನೆರೆಹೊರೆಯ ರಾಜ್ಯಗಳಿಂದ ಪ್ರತಿಭಟನೆ, ಯಾವುದರಿಂದ? ಗೋವಾದಿಂದ ಪ್ರತಿಭಟನೆ ಆಗ್ತಾ ಇದೆ, ಶರಾವತಿಗಲ್ಲ ಮಹದಾಯಿಗೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. 52ಕ್ಕೆ ಎರಡನೇದು ಸರಿ ಉತ್ತರ ಆಗುತ್ತೆ. ಸೊ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ, ಸಾಕಷ್ಟು ಬಾರಿ ಬಜೆಟ್ ಅಲ್ಲೂ ಎಕನಾಮಿಕ್ ಸರ್ವೇದಲ್ಲೂ ಕಳಸಾ ಬಂಡೂರು ಅಂದ್ರೆ ಸಾಕು, ಈ ಡೀಟೇಲ್ಸ್ ಎಲ್ಲ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯೂಸ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ 53. ಏನಿದೆ? ಗ್ರಾಮೀಣ ರಸ್ತೆ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಬಜೆಟ್ ಅನ್ನ ಪ್ರಗತಿ ಪಥ ಯೋಜನೆಯನ್ನ ಜಾರಿಗೆ ತರಲು ಪ್ರಸ್ತಾಪಿಸಲಾಗಿದೆ. ಇದರ ಮೇರೆಗೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಪ್ರಗತಿ ಪಥ, ಕಲ್ಯಾಣ ಪಥ ಅಂತ ಬಹಳ ಜೋಶಿಂದ ಪಾಠ ಮಾಡಿದ್ವಿ. ಏನ್ ಮಾಡೋದು, ನೀವು ಸರಿಯಾಗಿ ಉತ್ತರ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ಯೂಸ್ ಅಂತ ಆಗಿರುತ್ತೆ ಅಂತ ನನ್ನ ಭಾವನೆ. ಹಾಗಾದ್ರೆ ಪ್ರಗತಿ ಪಥ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಪ್ರತಿ ತಾಲೂಕಿಗೆ ರಸ್ತೆಗಳನ್ನ ಇಂಪ್ರೂವ್ ಮಾಡೋದಕ್ಕಿರ್ತಕ್ಕಂಥದ್ದು ಕಲ್ಯಾಣ ಪಥ. ಹಾಗಾದ್ರೆ ಉಳಿದಿರ್ತಕ್ಕಂಥ ಜಿಲ್ಲೆಗಳ ವಿವಿಧ ತಾಲೂಕುಗಳು ಅವುಗಳಿಗೆ ಪ್ರಗತಿ ಪಥ ಇಷ್ಟೇ. ಹಾಗಾದ್ರೆ ಪ್ರಸ್ತಾವನೆಯು 9450 ಕಿಲೋಮೀಟರ್ನಷ್ಟು ರಸ್ತೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸುವುದಾಗಿದೆಯಾ? ಸೊ ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ, ಈ ಪ್ರಸ್ತಾವನೆಯು 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 55 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಿದೆ. ಮೇಲೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಎ ಮಾತ್ರ, ಬಿ ಮಾತ್ರ, ಎ ಬಿ ಮಾತ್ರ, ಅಥವಾ ಎ ಬಿ ಎರಡೂ ಸರಿಯಲ್ಲ ಅಂದ್ರೆ ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. ಇದನ್ನ ಜುಲೈ 2024 ಪಾರ್ಟ್ 9 ಅಲ್ಲಿ 4ನೇ ಪ್ರಶ್ನೆಯಲ್ಲಿ ಹೋಗಿ ತೆಗೆದು ನೋಡಿ. ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಪ್ರಗತಿ ಪಥ ಯೋಜನೆ ಸಚಿವ ಪ್ರಿಯಾಂಕ್ ಖರ್ಗೆ ಅಂತ ಹೇಳ್ತಾ, ಸೊ ಪ್ರಗತಿ ಪಥ ಯೋಜನೆ ಜಾರಿಗೆ ಏನೇನು ಮಾಡಿದೀವಿ ಅಂತ ಹೇಳಿದ್ರೆ ಒಂದ್ ಕಡೆ, ಅದೇ ರೀತಿಯಾಗಿ ಬಜೆಟ್ ಅಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ವಿ. ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಜಾಲವನ್ನು ವ್ಯವಸ್ಥಿತವಾಗಿ ಗುಣಾತ್ಮಕವಾಗಿ ಅಭಿವೃದ್ಧಿಪಡಿಸಲು ಪ್ರಗತಿ ಪಥ ಯೋಜನೆ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, 50 ಕಿಲೋಮೀಟರ್ ಉದ್ದ, 9450 ಕಿಲೋಮೀಟರ್ ಉದ್ದ. ಸೊ ನೋಡಿ, ಒಟ್ಟಾರೆಯಾಗಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ.
ಒಂದು ವೇಳೆ ನೆಕ್ಸ್ಟ್ ಕಲ್ಯಾಣ ಪಥ ಅಂತ ಕೇಳಿದ್ರೆ 38 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳು, 1150 ಕಿಲೋಮೀಟರ್, 1000 ಕೋಟಿ ರೂಪಾಯಿ ವೆಚ್ಚ. ಸೊ ಅದ್ರ ಜೊತೆಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸಿಟಿಯಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿತ್ತು ರಸ್ತೆಗಳ ಅಭಿವೃದ್ಧಿ ಬಗ್ಗೆ, ಅದ್ರ ಬಗ್ಗೆ ಜೊತೆಗೆ ಫೆಬ್ರವರಿ 2021ರಿಂದನೂ ಕೂಡ ರಸ್ತೆ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳನ್ನ ಹೇಳ್ತಾನೆ ಬರ್ತಾ ಇದ್ದೀವಿ. ಇನ್ನು 54ನೇದು, ಮುಂಬೈ ಚೆನ್ನೈ ಆರ್ಥಿಕ ಕಾರಿಡಾರ್ ಮಾರ್ಗಗಳಲ್ಲಿ ಕರ್ನಾಟಕ ಸರ್ಕಾರವು ಇವುಗಳ ನಡುವೆ ಏಕರೂಪ ಕಾರಿಡಾರ್ಗಳನ್ನು ಯೋಜಿಸಿದೆ. ಸ್ವಲ್ಪ ಇಂಗ್ಲಿಷ್ ಅಲ್ಲಿ ನೋಡಿ. ಆನ್ ದ ಲೈನ್ಸ್ ಆಫ್ ದ ಮುಂಬೈ ಚೆನ್ನೈ ಎಕನಾಮಿಕ್ ಕಾರಿಡಾರ್ ಅಂದ್ರೆ ಚೆನ್ನೈಯಿಂದ ಬೆಂಗಳೂರು, ಬೆಂಗಳೂರಿಂದ ಮುಂಬೈವರೆಗೆ ಏನು ಎಕನಾಮಿಕ್ ಕಾರಿಡಾರ್ ಇದೆಯೋ ಅದೇ ರೀತಿಯಾಗಿ ಕರ್ನಾಟಕ ಗವರ್ನಮೆಂಟ್ ಅದೇ ರೀತಿಯ ಯೋಜನೆಗಳನ್ನ ತರ್ತಾ ಇದೆ. ಎಲ್ಲೆಲ್ಲಿ ಅಂತ ಕೇಳಿದ್ದಾರೆ. ಸೊ ಹೊಸ ಮಂಗಳೂರು ಬಂದರಿಂದ ಬೆಂಗಳೂರುವರ್ಗ, ಹುಬ್ಳಿ ಧಾರವಾಡದಿಂದ ಬೆಂಗಳೂರುವರ್ಗ, ಬೀದರ್ ಬೆಂಗಳೂರ, ಬಳ್ಳಾರಿ ಹುಬ್ಳಿ ಧಾರವಾಡ, ಹೀಗೆ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಎ ಮಾತ್ರ ಸರಿ, ಬಿ ಸಿ ಸರಿ, ಬಿ ಡಿ ಸರಿ, ಓನ್ಲಿ ಎ ಅಂಡ್ ಸಿ ಸರಿ ಅಂದ್ರೆ ಓನ್ಲಿ ಎ ಅಂಡ್ ಸಿ ಅಂದ್ರೆ ಹೊಸ ಮಂಗಳೂರು ಬಂದ್ರಿಂದ ಬೆಂಗಳೂರುವರೆಗೂ ಒಂದು ಎಕನಾಮಿಕ್ ಕಾರಿಡಾರು, ಬೀದರಿಂದ ಬೆಂಗಳೂರುವರೆಗೂ 2 ಎಕನಾಮಿಕ್ ಕಾರಿಡಾರ್. ಇವುಗಳನ್ನ ಮುಂಬೈ ಚೆನ್ನೈ ಆರ್ಥಿಕ ಕಾರಿಡಾರ್ ಯಾವ ರೀತಿ ಆಗಿದೆಯೋ ಅದೇ ರೀತಿ ಅಭಿವೃದ್ಧಿಪಡಿಸ್ತೀವಿ ಅಂತ ಸರ್ಕಾರ ಬಜೆಟ್ ಅಲ್ಲಿ ಹೇಳಿತ್ತು. ನೋಡಿ, ಸಮರ್ಪಿತ ಆರ್ಥಿಕ ಕಾರಿಡಾರ್ಗಳು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದ್ದಾವೆ. ರಾಜ್ಯದ ಮೂಲಕ ಹಾದು ಹೋಗ್ತಕ್ಕಂಥದ್ದು ಮುಂಬೈ ಚೆನ್ನೈ ಕಾರಿಡಾರ್, ನಮ್ಮ ಬೆಂಗಳೂರು ಮೂಲಕ ಹಾದು ಹೋಗುತ್ತೆ. ಸೊ ಅದೇ ರೀತಿಯಾಗಿ ಇದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರವು 2 ಆರ್ಥಿಕ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಲು ಉದ್ದೇಶಿಸಿದೆ. ಒಂದು ಮಂಗಳೂರಿಂದ ಬೆಂಗಳೂರುವರೆಗೂ, ಮತ್ತೊಂದು ಬೀದರಿಂದ ಬೆಂಗಳೂರು ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ನೋಡಿದ್ವಿ. ಅದೇ ರೀತಿಯಾಗಿ ಬೆಂಗಳೂರು ಬಿಸಿನೆಸ್ ಕಾರಿಡಾರು ಬಜೆಟ್ ಅಲ್ಲಿ ಮಾತಾಡಿದ್ವಿ. ಸೊ ಕೇಂದ್ರ ಬಜೆಟ್ ಅಲ್ಲೂ ಕೂಡ ಇನ್ನೊಂದು ಯಾವುದೋ ಗಯಾ ಇಂಡಸ್ಟ್ರಿಯಲ್ ನೋಡ್ ಮಾದರಿದು ಕೂಡ ಮಾತಾಡಿದ್ವಿ. ಹೀಗೆ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಎಷ್ಟು ಇಂಪಾರ್ಟೆಂಟು, ಅಮೃತ್ಸರ್ ಕೋಲ್ಕತ್ತಾ ಕೈಗಾರಿಕಾ ಕಾರಿಡಾರು, ಗಯಾ ನೋಡ್ ಬರುತ್ತೆ ಅದರಲ್ಲಿ ಅಂತ ಕೂಡ ಮಾತಾಡಿದ್ವಿ. 55ನೇ ಪ್ರಶ್ನೆ, ಈ ಕೆಳಗಿನವುಗಳು ಕರ್ನಾಟಕ ನವೋದ್ಯಮ ನೀತಿ 2022ರಿಂದ 27ರ ಆಧಾರ ಸ್ತಂಭಗಳಾಗಿದೆ. ಫಾಲೋಯಿಂಗ್ ಆರ್ ದ ಪಿಲ್ಲರ್ಸ್ ಆಫ್ ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ 2022-27. ನೋಡಿ, ಸ್ಟಾರ್ಟ್ಅಪ್ ಪಾಲಿಸಿ ಅಥವಾ IT ಪಾಲಿಸಿ ಅಥವಾ ಟೂರಿಸಂ ಪಾಲಿಸಿ ಅಥವಾ ಇನ್ನೊಂದು ಯಾವುದೋ ಪಾಲಿಸಿ ಇವು ಸರ್ಕಾರ ತಂದಾಗ ಅದರ ಡ್ಯೂರೇಷನ್, ಅದರ ಮುಖ್ಯಾಂಶಗಳು, ಅದರ ಉದ್ದೇಶದ ಬಗ್ಗೆ ಎಕ್ಸಾಮ್ ಅಲ್ಲಿ ಪ್ರತಿ ಸಾರಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕರ್ನಾಟಕದ ನವೋದ್ಯಮ ನೀತಿ ಸ್ಟಾರ್ಟ್ಅಪ್ ಪಾಲಿಸಿ ಬಗ್ಗೆ 4 ಹೇಳಿಕೆ ಇದಾವೆ. ಆ 4 ಹೇಳಿಕೆಗಳಿಂದ ಆಧಾರ ಸ್ತಂಭಗಳು ಯಾವ್ಯಾವ ಅಂತ ಕೊಟ್ಟು ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ. ಸೊ ಮೇಲೆ ಎಲ್ಲವೂ ಕೂಡ ಸರಿ ಅನಿಸ್ತಾ ಇದೆ. ಒಂದು ನಾವೀನ್ಯತಾ ಕಾರ್ಯಜಾಲವನ್ನು ಸೃಷ್ಟಿಸೋದು, ಬಲಗೊಳಿಸೋದು ಅಂದ್ರೆ ಕ್ರಿಯೇಟಿಂಗ್ ಅಂಡ್ ಸ್ಟ್ರೆಂಥನಿಂಗ್ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್. ಇದನ್ನ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಪೇಪರ್ ಬಂದಾಗ ಕ್ಲಾಸ್ ನಂಬರ್ 323ರಲ್ಲಿ ನಾನು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಹೇಳಿದ್ದೆ, ಕರ್ನಾಟಕ ರಾಜ್ಯದ ನವೋದ್ಯಮ ನೀತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದಾವಂತ. ಅಲ್ಲಿ ಸ್ಟಾರ್ಟ್ಅಪ್ ಪಾಲಿಸಿ ಬಗ್ಗೆ ಮೊದಲು ಸ್ಟಾರ್ಟ್ಅಪ್ ಪಾಲಿಸಿ ಯಾವಾಗ ಬಂತು, ನಂತರ ಏನು ಬಂತು ಅಂತ ಕೇಳಿದ್ರು. ಅದನ್ನ ಹೋಗಿ ನೋಡ್ಬೋದು ನೀವು ಕ್ಲಾಸ್ ನಂಬರ್ 323. ಅದೇ ಪಾಲಿಸಿ ಬಗ್ಗೆ ಹೇಳ್ಬೇಕಾದಾಗ ನೋಡಿ, ಕ್ರಿಯೇಟಿಂಗ್ ಅಂಡ್ ಸ್ಟ್ರೆಂಥನಿಂಗ್ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್. ನೋಡಿ, ಕ್ರಿಯೇಟಿಂಗ್ ಅಂಡ್ ಸ್ಟ್ರೆಂಥನಿಂಗ್ ನ್ಯೂ ಏಜ್ ನೆಟ್ವರ್ಕ್ ಇದು ಸರಿ ಇದೆ. ಚಾನಲೈಸಿಂಗ್ ಇನೋವೇಷನ್ ಫಾರ್ ಸೊಸೈಟಲ್ ಇಂಪ್ಯಾಕ್ಟ್, ಚಾನಲೈಸಿಂಗ್ ಸೊಸೈಟಲ್ ಇಂಪ್ಯಾಕ್ಟ್ ಇದು ಕೂಡ ಆಧಾರ ಸ್ತಂಭ ಪಾಲಿಸಿ ಪಿಲ್ಲರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು ಫೋಸ್ಟರಿಂಗ್ ದ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ಸ್ ಬಿಟ್ವೀನ್ ಅಕಾಡೆಮಿಯಾ ಅಂಡ್ ಇಂಡಸ್ಟ್ರಿ, ಮತ್ತು ಬಿಲ್ಡಿಂಗ್ ಇನ್ಕ್ಲೂಸಿವ್ ಅಂಡ್ ಈಕ್ವಿಟಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್, ಬಿಲ್ಡಿಂಗ್ ಇನ್ಕ್ಲೂಸಿವ್ ಅಂಡ್ ಈಕ್ವಿಟಬಲ್, ಹೀಗೆ ಒಟ್ಟಾರೆಯಾಗಿ ಪಿಲ್ಲರ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಲ್ ದಿ ಅಬೋವ್ ಅನ್ಸುತ್ತೆ. ಇಲ್ಲ ಫೋಸ್ಟರಿಂಗ್ ಸೋಷಿಯಲ್ ಅಂಡ್ ರೂರಲ್ ಎಂಟರ್ಪ್ರಿನರ್ಶಿಪ್ ಇದೆಯಾ ಅಂತ ನೋಡೋಣ. ಫೋಸ್ಟರಿಂಗ್ ಸ್ಟ್ರಾಂಗ್ ರೂರಲ್ ಎಂಟರ್ಪ್ರಿನರ್ಶಿಪ್, ಸೋಷಿಯಲ್ ಅಂಡ್ ರೂರಲ್ ಎಂಟರ್ಪ್ರಿನರ್ಶಿಪ್ ಇಲ್ಲಿದೆಯಲ್ಲ. ಸೊ ಪಿಲ್ಲರ್ 6, ಪಿಲ್ಲರ್ 7, ಪಿಲ್ಲರ್ 5, ಪಿಲ್ಲರ್ 1 ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಕಷ್ಟ ಇವು ನೆನ್ಪಿಡೋದು. ಏನ್ ಮಾಡೋದು, ಎಕ್ಸಾಮ್ ಅಲ್ಲಿ ಬಂದಿದೆ ನಿಮಗೆ. ಕೀ ಆನ್ಸರ್ ಪ್ರಕಾರ ಹೇಳ್ತಾ ಇದ್ದೀನಿ, ಆಲ್ ಆಫ್ ದಿ ಅಬೌವ್. ಓಕೆ, ನೆಕ್ಸ್ಟ್ 57ನೇ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಅದರ 2ನೇ AVGC XR ನೀತಿ 2024ರಿಂದ 29 ಘೋಷಣೆ ಮಾಡ್ತಂತೆ. ಇದಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು. AVGC ಅಂದ್ರೇನು ಫಸ್ಟ್ ನೋಡೋಣ. ಕರ್ನಾಟಕ AVGC XR ಪಾಲಿಸಿ 2024-29. AVGC ಎ ಅಂದ್ರೆ ಆನಿಮೇಷನ್,
ವಿ ಅಂದ್ರೆ ವಿಜುವಲ್ ಎಫೆಕ್ಟ್ಸ್, ಜಿ ಅಂದ್ರೆ ಗೇಮಿಂಗ್, ಸಿ ಅಂದ್ರೆ ಕಾಮಿಕ್ಸ್, ಎಕ್ಸ್ ಅಂದ್ರೆ ಎಕ್ಸ್ಟೆಂಡೆಡ್ ರಿಯಾಲಿಟಿ, XR ಅಂದ್ರೆ. ಹಾಗಾಗಿ ಅದ್ರ ಬಗ್ಗೆ AVGC ಸ್ಟ್ಯಾಂಡ್ಸ್ ಫಾರ್ ಆನಿಮೇಷನ್, ವಿಜುವಲ್ ಎಫೆಕ್ಟ್, ಗ್ರಾಫಿಕ್ಸ್, ಕಾಮಿಕ್ಸ್ ಅಂಡ್ ವಿಜುವಲ್ ರಿಯಾಲಿಟಿ. ಇದು ಸರಿ ಇದೆ. ದ ಪಾಲಿಸಿ ವಿಲ್ ಪ್ರೊವೈಡ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಟು ಓನ್ಲಿ ಕರ್ನಾಟಕ ರಿಜಿಸ್ಟರ್ಡ್ ಕಂಪನೀಸ್ ಆರ್ ಸ್ಟಾರ್ಟ್ಅಪ್ಸ್. ಹೌದು, ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ರೆ ಆ ಪಾಲಿಸಿ ಯೂಸ್ ಆಗುತ್ತೆ. ರಿಜಿಸ್ಟ್ರೇಷನ್ ಫೀ 10,000 ಇದೆ ಅಂತೆ. ಮತ್ತು ಪಾಲಿಸಿ ವಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಇನ್ ದ ಗೆಫೆಕ್ಸ್ ಸ್ಟೇಟ್ ಬಜೆಟ್ 2024. ಅಂದ್ರೆ ಇಲ್ಲ, ಬಜೆಟ್ ಅಲ್ಲೇನು ಅನೌನ್ಸ್ ಮಾಡಿರಲಿಲ್ಲ, ಬಟ್ ನೋಡೋಣ ಕೀ ಆನ್ಸರ್ ಬಂದಾಗ. ABC ಸರಿ ಅನ್ಸುತ್ತೆ, ಕೀ ಆನ್ಸರ್ ಬಂದಾಗ ನೋಡೋಣ. ನೋಡಿ, 10,000 ರೂಪಾಯಿ ಫೀಸ್ ಕಟ್ಟಿ ರಿಜಿಸ್ಟರ್ ಆಗಬೇಕು. ಅದು ಕರ್ನಾಟಕದಲ್ಲಿ ರಿಜಿಸ್ಟರ್ ಆದರೆ ಇದು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರಶ್ನೆ ಇದೆ. ಇನ್ನು 63, ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ದ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಕರ್ನಾಟಕ ಸರ್ಕಾರವು ಮಿಲೆಟ್ ಪ್ರಚಾರಕ್ಕಾಗಿ ಮುಂದಾಳತ್ವವನ್ನು ವಹಿಸಿಕೊಳ್ಳಲಾಗಿದೆ. ಮೊದಲನೇ ಆರ್ಗ್ಯಾನಿಕ್ಸ್ ಮತ್ತು ಮಿಲೆಟ್ ಅನ್ನ ಪ್ರದರ್ಶನವನ್ನು 2017ರಲ್ಲಿ, 2 ಮತ್ತು 3ನೇದನ್ನ 18-24ರಲ್ಲಿ ಬೆಂಗಳೂರಿನಲ್ಲಿ ಆರ್ಗ್ಯಾನಿಕ್ಸ್ ಅಂಡ್ ಮಿಲೆಟ್ಸ್ ಫೇರ್ ಅನ್ನ ಮಾಡಿದ್ರಂತೆ. ಮೋಸ್ಟ್ಲಿ ಇದು ಸರಿ ಇರಬೇಕು. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಮತ್ತು ರಫ್ತು ನಿಗಮ ನಿಯಮಿತವು ಪ್ರದರ್ಶನ ನಡೆಸುವುದಕ್ಕಾಗಿ ನೋಡಲ್ ಏಜೆನ್ಸಿ ಕೆಪೆಕ್ ಅಂತ, ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್. ಇದು ಸರಿ ಇದೆ, ಯಾಕಂದ್ರೆ ಆನ್ಸರ್ನ ಹುಡುಕಿ ತಂದಿರೋದು. ನೀವು ಆನ್ಸರ್ ಮಾಡೋಕಾದ್ರೆ ಬಹಳ ಕಷ್ಟ ಅನ್ಸಿರುತ್ತೆ, ಗೊತ್ತಾಗುತ್ತೆ. ಇಲ್ಲಿ ಎಲ್ಲವೂ 100% ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. 100ರಲ್ಲಿ 60 ತೆಗೆದ್ರೆ ಬಹಳ ಗ್ರೇಟ್ ಅನ್ಸುತ್ತೆ, 65 ತೆಗೆದ್ರೆ ಇನ್ನೂ ಗ್ರೇಟು. ಇರಲಿ, ಎಲ್ಲ 100%. ಯಾರು IAS ಎಕ್ಸಾಮ್ ಅಲ್ಲಿ ಟಾಪರ್ ಕೂಡ ತೆಗೆಯೋಕೆ ಅವಶ್ಯಕತೆ ಇಲ್ಲ. ಇನ್ನು ಅಮೆರಿಕ, ಆಸ್ಟ್ರೇಲಿಯಾ, ಕತಾರ್, ಥೈಲ್ಯಾಂಡ್, UAE, ಸಿಂಗಾಪುರ್ ಆರ್ ದ ಮೇಜರ್ ಇಂಪೋರ್ಟ್ ಡೆಸ್ಟಿನೇಷನ್ಸ್ ನಮ್ಮ ಮಿಲೆಟ್ಸ್ಗೆ. ಅಂದ್ರೆ ಅದನ್ನು ನೋಡೋಣ. ಇನ್ನೊಂದಿದೆ, ಕರ್ನಾಟಕ ಹ್ಯಾಸ್ ಇಂಪೋರ್ಟೆಡ್ 7764 ಮಿಲಿಯನ್ ಟನ್ಸ್ ಆಫ್ ಮಿಲೆಟ್ಸ್. ಕರ್ನಾಟಕ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಇಂಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನನಗನ್ಸುತ್ತೆ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಮೇ ಬಿ ಫಸ್ಟ್ A and B. ಇನ್ನು C and D ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಮಿಲೆಟ್ಸ್ ಆರ್ಗ್ಯಾನಿಕ್ held at 2017, ಸೆಕೆಂಡ್ at 2018, ಥರ್ಡ್ at 2019 ಅಂತೆ. ಹಾಗಾಗಿ ಇಲ್ಲಿ ಸೆಕೆಂಡ್ 2018 ಸರಿ ಇದೆ, ಥರ್ಡ್ 2024 ಅಂತ ಕೊಟ್ಟಿದ್ದಾರೆ. ಮೇ ಬಿ ಏನು ತಪ್ಪಾಗುತ್ತೆ ಅನ್ಸುತ್ತೆ. ಕರೆಕ್ಟ್, ಯಾಕಂದ್ರೆ ಥರ್ಡ್ ಒನ್ ಅರೇಂಜ್ಡ್ ಇನ್ 2019, ಬಟ್ ಇವ್ರು ಹೇಳ್ತಾ ಇರೋದು 2024 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೋಸ್ಟ್ಲಿ ಏನು ಕೂಡ ತಪ್ಪಿರಬೇಕು. ಇನ್ನು ಆರ್ಗನೈಸಿಂಗ್ ಬಾಡಿ ಏನಿದೆ ಅಲ್ವಾ, ಸೊ ಅದು ಕೆಪೆಕ್ ಕರೆಕ್ಟ್ ಇದೆ. ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಅವರೇ ನೋಡಲ್ ಏಜೆನ್ಸಿ, ಅದು ಸರಿ ಇದೆ. ಇನ್ನು ಕರ್ನಾಟಕ ಇಂಪೋರ್ಟ್ ಅಂತ ಮಾಡ್ಕೊಳ್ತಾ ಇಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ನೋಡ್ಬೋದು, ಎಕ್ಸ್ಪೋರ್ಟ್ ವ್ಯಾಲ್ಯೂವೇ ಬಹಳ ಇದೆ. ಹಾಗಾಗಿ ನೋಡೋಣ ಅದು ಪ್ರಶ್ನೆ ಬಂದಾಗ. ಇನ್ನು 64, ಕರ್ನಾಟಕ ಸರ್ಕಾರವು ಮೊಟ್ಟ ಮೊದಲಿಗೆ ವಿನ್ಯಾಸಗೊಳಿಸಿ ಪ್ರಾರಂಭಿಸಲಾದ ದಿಶಾಂಕ್ ಆ್ಯಪ್ ಎಂದರೇನು? ದಿಶಾಂಕ್ ಆ್ಯಪ್ ಅಂದ್ರೆ ಏನು? ಭೂ ಸರ್ವೆ ಮತ್ತು ಸ್ಥಳವನ್ನು ಗುರುತಿಸ್ತಕ್ಕಂಥದ್ದು. ನೋಡಿ, ಸೆಪ್ಟೆಂಬರ್ 2023 ಪಾರ್ಟ್ 8 ಕ್ಲಾಸ್ ನಂಬರ್ 359 ಹೋಗಿ ನೋಡಿ. ಅದರಲ್ಲಿ ಗ್ರಾಮ ಪಂಚಾಯಿತಿಗೂ ಬಂತು ದಿಶಾಂಕ್ ಅಪ್ಲಿಕೇಶನ್ ಅಂತ ಕ್ವಶನ್ ನಂಬರ್ 15 ಅಲ್ಲಿ ಮಾತಾಡಿದ್ವಿ. ಗ್ರಾಮ ಪಂಚಾಯಿತಿಗೂ ಬಂತು ದಿಶಾಂಕ್ ಆ್ಯಪ್. ಈ ಸ್ವತ್ತು ಮಾಡಿಸುವುದಿನ್ನು ಸುಲಭ. ಹಾಗಾಗಿ ನಿಮ್ಮ ಕೃಷಿ ಜಮೀನುಗಳ ಅಳತೆ ಈ ಸ್ವತ್ತು ನೀಡುವಲ್ಲಿ ಪರಿಣಾಮಕಾರಿಯಾಗಿ ದಿಶಾಂಕ್ ಆ್ಯಪ್ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಲಿದೆ ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ ಕ್ಲಾಸ್ ನಂಬರ್ 359. ಹಾಗಾಗಿ ಭೂ ಸರ್ವೆ ಮತ್ತು ಸ್ಥಳವನ್ನು ಗುರುತಿಸೋದಕ್ಕೆ ಬಳಸ್ತಾ ಇದ್ದೀವಿ ಸೊ ದಿಶಾಂಕ್ ಎನ್ನುವ ಆ್ಯಪ್ ಅನ್ನ. 67, ಉತ್ತರ ಪ್ರದೇಶ ಮತ್ತು ಕರ್ನಾಟಕವು 2022ರವರೆಗೆ ಭಾರತದ ಬೇರೆ ರಾಜ್ಯಗಳ ಎಲೆಕ್ಟ್ರಾನಿಕ್ ರಫ್ತಿನಲ್ಲಿ ಮುಂದಿದ್ವು. ಹೌದು, ಕರೆಕ್ಟ್. ಕರ್ನಾಟಕ, ಉತ್ತರ ಪ್ರದೇಶ ಮುಂದಿದ್ವು. ಕಳೆದ 5 ವರ್ಷದ ಹಣಕಾಸು ವರ್ಷಗಳಲ್ಲಿ ಕರ್ನಾಟಕದ ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ ಉತ್ತಮ ಬೆಳವಣಿಗೆ ಕಂಡಿದೆ. ಹೌದು. ತಮಿಳುನಾಡಿಗೆ 2023-24ನೇ ವರ್ಷಕ್ಕಾಗಿ ಎಲೆಕ್ಟ್ರಾನಿಕ್ ಸರಕುಗಳ ಹೆಚ್ಚಿನ ರಫ್ತಿನಲ್ಲಿ ತಮಿಳುನಾಡಿದೆ. ಸೊ 3 ಹೇಳಿಕೆಗಳು ಸರಿಯಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ತಮಿಳುನಾಡು ಎಲೆಕ್ಟ್ರಾನಿಕ್ ರಫ್ತಿನಲ್ಲಿ ಬಹಳ ಮುಂದೆ ಇದೆ. ನೋಡಿ, 2023ರಲ್ಲಿ ನಮ್ಮ ಕರ್ನಾಟಕ ಅಂದ್ರೆ ಯೆಲ್ಲೋ ಕಲರು, ಆರೆಂಜ್ ಕಲರ್ ಅಂದ್ರೆ ಉತ್ತರ ಪ್ರದೇಶ, ತಮಿಳುನಾಡು ಅಂದ್ರೆ ಬ್ಲೂ ಕಲರ್. ನೋಡಿ, ನಮ್ಮ ಕರ್ನಾಟಕ ಉತ್ತರ ಪ್ರದೇಶಕ್ಕಿಂತ ಹೆಚ್ಚಿಗೆ ಇದೆ ತಮಿಳುನಾಡು FY23ಯಲ್ಲಿ. ಅದೇ FY22 ಅಲ್ಲಿ ತಮಿಳುನಾಡು ಕಡಿಮೆ ಇದೆ, ಕರ್ನಾಟಕ ಉತ್ತರ ಪ್ರದೇಶ ಟಾಪ್ ಅಲ್ಲಿ ಇದಾವೆ. ಅದ್ರ ಹಿಂದಿನ ವರ್ಷ ಕೂಡ ತಮಿಳುನಾಡು ಕಡಿಮೆ ಇದೆ, ಕರ್ನಾಟಕ ಉತ್ತರ ಪ್ರದೇಶ ಅದ್ರ ಹಿಂದಿನ ವರ್ಷ ಕೂಡ. ಹಾಗಾಗಿ ನೋಡಿ, 2022ವರೆಗೂ ಕರ್ನಾಟಕ ಉತ್ತರ ಪ್ರದೇಶ ಟಾಪ್ ಅಲ್ಲಿ ಇದ್ವು. 2023-24 ಸಾಲಿನಲ್ಲಿ ತಮಿಳುನಾಡು ಬಂದಿದೆ.
ಹಾಗಾಗಿ ಮೋಸ್ಟ್ಲಿ 3 ಹೇಳಿಕೆ ಸರಿ ಅನ್ಸುತ್ತೆ, 67ಕ್ಕೆ ನೋಡೋಣ. ಸೊ ಇಷ್ಟು KS 2024 ಪ್ರಿಲಿಮ್ಸ್ ಪೇಪರ್ 2ನ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಮೇಲಿನ 20 ಪ್ರಶ್ನೆಗಳಾಗಿತ್ತು. ಸ್ವಲ್ಪ ಲೆಂತೆ ಆಗ್ಬೋದು, ಬಟ್ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಡಿಸ್ಕಷನ್ನೇ ಇರುತ್ತೆ. ಸೊ ಇದೇ ರೀತಿಯಾಗಿ ಪೇಪರ್ 1 ಪೇಪರ್ 2ನ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಹಂತವಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಇಷ್ಟೇ ಅಲ್ಲದೆ ಬೇರೆ ಬೇರೆ ವಿಡಿಯೋಸ್ ಇದಾವೆ. ಕರೆಂಟ್ ಅಫೇರ್ಸ್ ಇದೆ, ಕರ್ನಾಟಕ ಬಜೆಟ್ ಎಕನಾಮಿಕ್ ಸರ್ವೆ ಇದೆ, ಭಾರತದ ಬಜೆಟ್ ಇದೆ, ಭಾರತದ ಎಕನಾಮಿಕ್ ಸರ್ವೆ ಬ್ಯಾಲೆನ್ಸ್ ಇದೆ, ಮಾಡೋಣ. ಕಂಪ್ಯೂಟರ್ ವಿಡಿಯೋಸ್ ಇದಾವೆ, GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಇದಾವೆ, ಅಂದ್ರೆ ಇದೇ ತರ ಪ್ರಶ್ನೆ ಪತ್ರಿಕೆಗಳು ಬಂದಾಗ ಸಾಲ್ವ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಂಪ್ಯೂಟರ್ ವಿಡಿಯೋಸ್ ಇದಾವೆ. ಇದೆಲ್ಲವೂ ಬೇಕು ಅಂದ್ರೆ ಸೊ ನಮ್ಮ ಟೀಮ್ಗೂ ಕೂಡ ಬೆಂಬಲವನ್ನು ನೀಡಬೇಕಲ್ವಾ ಇಷ್ಟೆಲ್ಲ ವರ್ಕ್ ಮಾಡೋದಕ್ಕೆ. ಸೊ ಡೈಮಂಡ್ ಕ್ಲಾಸ್ಗೆ ಜಾಯ್ನ್ ಆಗೋ ಸಂದರ್ಭದಲ್ಲಿ ಏನೇ ಎರರ್ ಬಂದರೂ ಕೂಡ ನಮಗೆ ಇಮೇಲ್ ಮಾಡಿ ಅಂತ ಹೇಳ್ತಾ, ವಿತ್ ಯುವರ್ ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಾಕಷ್ಟು ವಿಡಿಯೋಸ್ ಇದಾವೆ, ಎಲ್ಲವನ್ನು ನೋಡಿ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸಿ ಅಂತ ಹೇಳ್ತಾ. ಸೊ ಇದು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 618 ಮತ್ತು KS 2024 ಪ್ರಿಲಿಮ್ಸ್ ಪೇಪರ್ 2ನ 20 ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಪ್ರಶ್ನೆಗಳಾಗಿತ್ತು. ಅದೇ ರೀತಿಯಾಗಿ ಮುಂದಿನದನ್ನು ಕೂಡ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.